ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು. ಅಧ್ಯಾಯ 6. ಯಾದೇವಿ ಸರ್ವಭೂತೇಷು. ದೀಪಾವಳಿ, ಯುಗಾದಿ ಮತ್ತು ಗೌರಿ ಹಬ್ಬಗಳನ್ನು ನಮ್ಮ ಮನೆಯಲ್ಲಿ ಆಚರಿಸುತ್ತಿದ್ದೆವು. ಅಣ್ಣ ದೇವಸ್ಥಾನಗಳಿಗೆ ಹೋಗುವುದು, ಪೂಜೆ ಮಾಡಿಸುವುದು ಅಥವಾ ಮನೆಗೆ ಅರ್ಚಕರನ್ನು ಕರೆಸಿ ಪೂಜೆ ಮಾಡಿಸುವುದು ಇವಕ್ಕೆಲ್ಲ ಸಂಪೂರ್ಣ ವಿದಾಯ ಹೇಳಿದ್ದರು. ಅಲ್ಲದೆ ಇದನ್ನೆಲ್ಲ ಮಾಡುವವರು ಪಕ್ಕಾ ಮೋಸಗಾರರು ಇಲ್ಲವೇ ಪಕ್ಕಾ ಮೂಢರು ಎಂದು ನಂಬಿದ್ದರು. ಇವತ್ತಿಗೂ ಮನೆಯಲ್ಲಿ ವರಲಕ್ಷ್ಮೀ ಪೂಜೆ, ಸತ್ಯನಾರಾಯಣ ವ್ರತ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು ವಿಜೃಂಭಣೆಯಿಂದ ಆಚರಿಸುವ ಅನೇಕರನ್ನು ನೋಡಿದ್ದೇನೆ. ಅವರುಗಳಲ್ಲಿ ಅನೇಕರು ನನ್ನ ಹತ್ತಿರದ ಮಿತ್ರರು, ಬಂಧುಗಳು ಸಹ ಇದ್ದಾರೆ. ಇಲ್ಲಿಯವರೆಗೆ ಈ ಕುರಿತ ಅಣ್ಣನ ನಂಬಿಕೆಯ ವ್ಯತಿರಿಕ್ತವಾದ ಒಂದೇ ಒಂದು ಉದಾಹರಣೆಯನ್ನು ನಾನು ನೋಡಿಲ್ಲ. ನಮ್ಮ ಮನೆಯಲ್ಲಿ ಅಣ್ಣನೇ ದೇವರ ಪೂಜೆ ಮಾಡುತ್ತಿದ್ದರು. ಹಬ್ಬದ ದಿನಗಳಲ್ಲಿ ಪೂಜೆ ಮಾಡುವಾಗ ಮೊದಲೆಲ್ಲ ನಾವು 4 ಜನ ಮಕ್ಕಳು ಅಮ್ಮನ ಜೊತೆ ಕುಳಿತುಕೊಳ್ಳುತ್ತಿದ್ದೆವು. ಅಣ್ಣ ಹೇಳಿಕೊಟ್ಟ ಉಪನಿಷತ್ತಿನ ಮಂತ್ರಗಳು, ದೇವಿ ಸ್ತೋತ್ರ, ಭಗವದ್ಗೀತೆಯ ಕೆಲವು ಭಾಗಗಳು ಇವನ್ನೆಲ್ಲ ನಾವು ಅಣ್ಣನ ಜೊತೆ ಹೇಳುತ್ತಿದ್ದೆವು. ಅಣ್ಣ ಒಂದು ಕೈಯಲ್ಲಿ ಗಂಟೆಯನ್ನು, ಒಂದು ಕೈಯಲ್ಲಿ ದೀಪ ಹಚ್ಚಿದ ಆರತಿಯನ್ನು ಹಿಡಿದುಕೊಂಡು ಆರತಿಯನ್ನು ಅಲ್ಲಾಡಿಸದೆ ಬರೀ ಗಂಟೆಯನ್ನು ಅಲ್ಲಾಡಿಸುತ್ತಾ ಮಂಗಳಾರತಿ ಎತ್ತುವುದು ನಮಗೆ ದೊಡ್ಡ ಕೈಚಳಕದಂತೆ ಕಾಣುತ್ತಿತ್ತು. ದೇವರ ಮನೆಯ ಸಾಮಾನುಗಳನ್ನು ಬೆಳಗಲು ಹೊರಕ್ಕಿಟ್ಟಾಗ ನಾವು ಆರತಿ, ಗಂಟೆ ಹಿಡಿದು ಮಂಗಳಾರತಿ ಎತ್ತುವುದನ್ನು ಕಲಿಯಲು ಪ್ರಯತ್ನಿಸುತ್ತಿದ್ದೆವು. ಏನು ಮಾಡಿದರೂ ಆರತಿ ಗಂಟೆ ಜೊತೆಯೇ ಅಲ್ಲಾಡುತ್ತಿತ್ತು. ಅಮ್ಮ ಬಂದು ಹಾಗೆಲ್ಲ ಖಾಲಿ ಮಂಗಳಾರತಿ ಎತ್ತುವುದು ಕೆಟ್ಟದ್ದೆಂದು ಹೆದರಿಸುವವರೆಗೂ ನಮ್ಮ ಮಂಗಳಾರತಿಯ ರಿಹರ್ಸಲ್ ನಡೆಯುತ್ತಿತ್ತು. ದೇವರ ಪೂಜೆ ಮಾಡುವವರಿಗೆ ಇರಬೇಕಾದ ಅತಿ ಮುಖ್ಯ ಅರ್ಹತೆ ಆರತಿ ಅಲ್ಲಾಡಿಸದೆ ಗಂಟೆ ಬಾರಿಸುತ್ತಾ ಮಂಗಳಾರತಿ ಎತ್ತುವುದೆಂದೇ ನಾವು ದೃಢವಾಗಿ ನಂಬಿದ್ದೆವು. ಅಣ್ಣ ಮಂಗಳಾರತಿ ಎತ್ತಿ ಒಂದು ತೆಂಗಿನಕಾಯಿ ಒಡೆಯುತ್ತಿದ್ದರು. ಅದರ ನೀರನ್ನು ಒಂದು ಬೆಳ್ಳಿ ಲೋಟದಲ್ಲಿ ಹಿಡಿದಿಟ್ಟು ನಮಗೆಲ್ಲ ತೀರ್ಥ ಕೊಡುತ್ತಿದ್ದರು. ನಮ್ಮ ದೇವರ ಮನೆಯ ಪೂಜಾ ಪರಿಕರಗಳನ್ನು ಅಣ್ಣ ಕೊಂಡು ತಂದ ಹಾಗೆ ಕಾಣಲಿಲ್ಲ. ಅವೆಲ್ಲ ಕುಪ್ಪಳ್ಳಿಯ ಮನೆಯಲ್ಲಿ ಅಣ್ಣನ ಪಾಲಿಗೆ ಬಂದ ಸಾಮಾನುಗಳಿರಬೇಕು. ಏಕೆಂದರೆ ಅವು ತುಂಬಾ ಹಳೆಯ ಕಾಲದ ವಸ್ತುಗಳಂತೆ ಕಾಣುತ್ತವೆ. ದೇವರ ಮನೆಯಲ್ಲಿದ್ದ ಪುಟ್ಟ ಕತ್ತಿಯಿಂದ ಕಾಯಿ ಹೊಳಿಕೆ ತೆಗೆದು ಪ್ರಸಾದ ಕೊಡುತ್ತಿದ್ದರು. ನಾನು ಮೊದಮೊದಲು ಚಿಕ್ಕವನಿದ್ದಾಗ ಮಂಗಳಾರತಿ ಪ್ರಸಾದಗಳಿಗಾಗಿ ಪೂಜೆ ಮುಗಿಯುವವರೆಗೂ ಕುಳಿತಿರುತ್ತಿದ್ದೆ. ಆಮೇಲೆ ನಿಧಾನವಾಗಿ ಅಣ್ಣನ ವೈಚಾರಿಕತೆಯ ಪರಿಚಯವಾದ ನಂತರ ಅಣ್ಣನ ಪೂಜೆ, ಧ್ಯಾನ, ಭಕ್ತಿ ಇತ್ಯಾದಿಗಳನ್ನೆಲ್ಲ ಪರ್ಯಾಲೋಚಿಸಿ ಹಾಗಿದ್ದರೆ ಅಣ್ಣನ ನಿಲುವೇನು ಎಂದು ಚಿಕ್ಕವನಿರುವಾಗಲೇ ಅಸ್ಪಷ್ಟವಾಗಿಯಾದರೂ ಚಿಂತಿಸುತ್ತಿದ್ದೆ. ಅಣ್ಣನ ಈ ವಿಚಿತ್ರ ನಿಲುವಿನ ಅರ್ಥವೇನೆಂದು ಚಿಂತಿಸುತ್ತಾ ಜೀವಮಾನದಲ್ಲಿ ನಾನೆಂದೂ ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳಲಾರದ ವಿಶ್ವದ ಚಿದಂಬರ ರಹಸ್ಯಕ್ಕೆ ಅಭಿಮುಖವಾದೆ. ಅಣ್ಣ ನಮ್ಮನ್ನೆಲ್ಲ ದೇವರ ಮನೆಗೆ ಕರೆದು ಕೂರಿಸಿಕೊಂಡು ಪೂಜೆ ಮಾಡುತ್ತಿದ್ದುದರ ಉದ್ದೇಶವೇ ಇದೆಂದು ಹೇಳಲಾರೆ. ಆದರೆ ಕಂದಾಚಾರ, ಬೂಟಾಟಿಕೆ, ಆತ್ಮವಂಚನೆ ಮುಂತಾದವುಗಳ ಪ್ರಶ್ನೆಯೇ ಇಲ್ಲದ ಅಣ್ಣನ ನಡವಳಿಕೆಗಳನ್ನು, ವ್ಯಕ್ತಿತ್ವವನ್ನು ಹಗುರವಾಗಿ ಪರಿಗಣಿಸುವುದಾಗಲಿ, ಸುಲಭ ತೀರ್ಮಾನಗಳಿಗೆ ನುಗ್ಗುವುದಾಗಲಿ ಮೂರ್ಖತನವಾಗುತ್ತದೆ. ಅಮ್ಮ ಕೊನೆಯುಸಿರೆಳೆಯುತ್ತಾ ಅಮ್ಮನ ಕಿವಿಯಲ್ಲಿ ಯಾದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ ಎಂದು ದೇವಿ ಸ್ತೋತ್ರ ಹೇಳಿ ತಲೆಯನ್ನೊಮ್ಮೆ ನೇವರಿಸಿದ್ದು ನೆನೆದಾಗ ಅಣ್ಣ ನಮಗೆಂದು ಅರ್ಥವಾಗದ ಏನೋ ಒಂದನ್ನು ಹೇಳಲತ್ನಿಸಿದ್ದರೇ ಎಂದು ಕಳವಳ ಚಿಂತೆಯಾಗುತ್ತದೆ. ಅಣ್ಣ ದೇವರ ಮನೆಯಲ್ಲಿ ಎಷ್ಟು ಹೊತ್ತು ಧ್ಯಾನ ಮಾಡುತ್ತಾ ಕುಳಿತಿರುತ್ತಿದ್ದರು. ನಾನು, ಚೈತ್ರನೂ ಅಣ್ಣ ತಪಸ್ ಮಾಡುತ್ತಾರೆ ಎಂದು ಮಾತನಾಡಿಕೊಳ್ಳುತ್ತಿದ್ದೆವು. ಹಾಗಾದರೆ ಒಂದು ದಿನ ದೇವರು ಪ್ರತ್ಯಕ್ಷವಾಗಿ ಅಣ್ಣನಿಗೆ ವರ ಕೊಡುತ್ತಾನಲ್ಲವೇ? ಯಾವಾಗ ಪ್ರತ್ಯಕ್ಷವಾಗಬಹುದು? ಎಷ್ಟು ದಿನ ತಪಸ್ ಮಾಡಬೇಕು ದೇವರು ಪ್ರತ್ಯಕ್ಷವಾಗಲು? ನಮಗೆ ಅಣ್ಣ ಹೇಳಿದ್ದ ಕಥೆಗಳ ಆಧಾರದ ಮೇಲೆ ನಾವು ಲೆಕ್ಕಾಚಾರ ಹಾಕುತ್ತಿದ್ದೆವು. ಆದರೆ ಕೆಲವು ಸಾರಿ ಮೈ ಮೇಲೆಲ್ಲ ಹುತ್ತ ಬೆಳೆಯುವಷ್ಟು ಘೋರವಾದ ತಪಸ್ಸು ಮಾಡಿದರೂ ದೇವರು ಪ್ರತ್ಯಕ್ಷವಾಗದ ಕಥೆಗಳನ್ನು ನೆನೆದಾಗ ಹಾಗಾದರೆ ಅಣ್ಣನ ಗತಿಯೇನು ಎಂದು ಕಳವಳ ಪಡುತ್ತಿದ್ದೆವು. ಅದಕ್ಕಿಂತಲೂ ನಮ್ಮನ್ನು ತುಂಬಾ ಚಿಂತೆಗೀಡು ಮಾಡಿದ್ದೆಂದರೆ ದೇವರು ಒಂದೊಂದು ಸಾರಿ ಯಾವ್ಯಾವುದೋ ರೂಪದಲ್ಲಿ ಮತ್ತು ವೇಷದಲ್ಲಿ ಬಂದು ಬಿಡುತ್ತಾನೆನ್ನುವ ವಿಷಯ. ಏಕೆಂದರೆ ಹೀಗೆ ಮಾರುವೇಷದಲ್ಲಿ ದೇವರು ಈಗಾಗಲೇ ಬಂದು ಹೋಗಿದ್ದರೆ? ಅಣ್ಣನಿಗೆ ನಮ್ಮ ಸಂಶಯ ಹೇಳಿದಾಗ
ದೇವರು ಯಾವ ರೂಪದಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತದೆ ಎಂದು ಕೇಳಿದರು. ಈ ಪ್ರಶ್ನೆಗೆ ನಾನಿನ್ನೂ ಉತ್ತರ ಕಂಡುಕೊಂಡಿಲ್ಲ. ಮಿಡಲ್ ಸ್ಕೂಲಿನ ಹುಡುಗನಾಗಿದ್ದಾಗ ಹೇಗೆ ಕಣ್ಣು ಬಿಟ್ಟಿದ್ದೆನೋ ಈಗಲೂ ಅದೇ ಥರ. ನಮ್ಮ ದೇವರ ಮನೆಯಲ್ಲಿ ಹಲವಾರು ದೇವರ ವಿಗ್ರಹಗಳಿದ್ದವು. ಒಂದು ಶ್ರೀರಾಮಕೃಷ್ಣ ಪರಮಹಂಸರ ಫೋಟೋ, ಅಕ್ಕಪಕ್ಕ ಶಾರದಾದೇವಿ, ವಿವೇಕಾನಂದರ ಫೋಟೋಗಳು, ಮೇಲೊಂದು ಸ್ವಾಮಿ ಶಿವಾನಂದರ ದೊಡ್ಡ ತೈಲಚಿತ್ರ. ಇವರೇ ಅಣ್ಣನಿಗೆ ದೀಕ್ಷೆ ಕೊಟ್ಟ ರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರೆಂದು ಮೊನ್ನೆ ರಾಮಕೃಷ್ಣಾಶ್ರಮದವರೊಬ್ಬರು ಹೇಳಿದರು. ನನಗೆ ಈ ಫೋಟೋ ಯಾರದೆಂದು ಅವರಿಗೂ ಗೊತ್ತಿರಲಿಲ್ಲ. ಅಣ್ಣನು ಈ ವಿಚಾರ ನಮಗೆ ಹೇಳಿರಲಿಲ್ಲ. ಆ ಫೋಟೋಗಳ ಕೆಳಗೆ ಶಿವ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಇತ್ಯಾದಿ. ಈಚೆಗೆ ಒಂದು ದಿನ ಅಣ್ಣ ದೇವರು ಮನೆಗೆ ಹೋದಾಗ ಈ ದೇವರುಗಳಷ್ಟು ಇದ್ದಕ್ಕಿದ್ದಂತೆ ಅಂತರ್ಧಾನವಾಗಿದ್ದರು. ಅಣ್ಣನೇನೋ ಗಡಿಬಿಡಿ ಮಾಡಿಕೊಳ್ಳಲಿಲ್ಲ. ಆದರೆ ಮಿಕ್ಕವರೆಲ್ಲ ದೊಡ್ಡ ಅಚಾತುರ್ಯವಾಯಿತೆಂದು ಮನೆಯೆಲ್ಲ ಹುಡುಕಾಡಿದರು. ಸುಷ್ಮಿತಾ, ಐಶಾನ್ಯೆ ಆಗಿನ್ನೂ ಚಿಕ್ಕವರಾಗಿದ್ದರು. ಇವನ್ನು ಅಜ್ಜನ ಆಟದ ಸಾಮಾನುಗಳೆಂದೇ ಅವರು ತಿಳಿದಿದ್ದರು. ಅವನ್ನೆಲ್ಲ ಒಂದು ಬುಟ್ಟಿಗೆ ತುಂಬಿಕೊಂಡು ಮನೆ ಹಿಂದುಗಡೆ ಆಟವಾಡುವಲ್ಲಿಗೆ ಒಯ್ದಿದ್ದರು. ಅವರ ಮಣ್ಣಾಟದ ದೆಸೆಯಿಂದ ವಿಗ್ರಹಗಳೆಲ್ಲ ಕೊಂಚ ಕೊಳೆಯಾಗಿದ್ದುವೇ ಹೊರತು ಯಾವನ್ನೂ ಏನು ಜಖಂ ಮಾಡಿರಲಿಲ್ಲ. ಅವರಿಗೆ ಇನ್ನು ಮುಂದೆ ಅಜ್ಜನ ಗೊಂಬೆಗಳ ತಂಟೆಗೆ ಹೋಗಕೂಡದೆಂದು ಹೆದರಿಸಿ ಮತ್ತೆ ಪ್ರತಿಷ್ಠಾಪನೆ ಮಾಡಿದರು. ಅಣ್ಣ ದೇವರ ಮನೆಯಲ್ಲಿ ಧ್ಯಾನ ಮಾಡುವುದಲ್ಲದೆ ಮನೆ ಮುಂದಿನ ಸಂಪಿಗೆ ಮರದಡಿ ಕುರ್ಚಿ ಹಾಕಿಕೊಂಡು ತುಂಬಾ ಹೊತ್ತು ಸುಮ್ಮನೆ ಕುಳಿತು ಚಿಂತಿಸುತ್ತಾ ಕಾಲ ಕಳೆಯುತ್ತಿದ್ದರು. 5 ನಿಮಿಷ ಒಂದು ಕಡೆ ಕೂರಲಾಗದ ನನಗಂತೂ ಅಣ್ಣ ಹಾಗೆ ಸುಮ್ಮನೆ ಕುಳಿತಿರುವುದನ್ನು ಕಂಡು ಅಣ್ಣನಿಗೆ ಕೂತು ಬೇಜಾರಾಗುವುದಿಲ್ಲವೇ ಎನಿಸುತ್ತಿತ್ತು. ಒಂದು ದಿನ ಅಣ್ಣ ಕುರ್ಚಿ ಹಾಕಿಕೊಂಡು ಕೂರುತ್ತಿದ್ದ ಜಾಗ ಬದಲಿಸಿ ಕೊಂಚ ದೂರದಲ್ಲಿದ್ದ ಪನ್ನೇರಲು ಮರದಡಿ ಕುರ್ಚಿ ಹಾಕಿಕೊಂಡಿದ್ದರು. ನಾವು ಆಗಿನ್ನೂ ಮಿಡಲ್ ಸ್ಕೂಲ್ ಹುಡುಗರು. ಅಣ್ಣ ಜಾಗ ಬದಲಿಸಿ ಕುರ್ಚಿ ಬೇರೆಡೆಗೆ ಹಾಕಿಕೊಂಡಿದ್ದೇಕೆಂದು ಕಾರಣ ಕೇಳಬೇಕೆಂದೇನೂ ಅನಿಸಲಿಲ್ಲ. ಆದರೆ ಸಂಜೆ ನಾವು ಸಂಪಿಗೆ ಮರದ ಬಳಿ ಆಡಲು ಹೋದಾಗ ಮಾತ್ರ ಅಲ್ಲಿಗೆ ಹೋಗಬೇಡಿ, ಬನ್ರೋ ಈ ಕಡೆ ಎಂದು ಜೋರು ಮಾಡಿ ನಮ್ಮನ್ನು ಕರೆದರು. ಆಗ ಮಾತ್ರ ನಮ್ಮ ಕುತೂಹಲ ಕೆರಳಿತು. ಅಲ್ಲದೆ ಅದಕ್ಕೆ ಕಾರಣ ಹೇಳದಿದ್ದರೆ ನಮ್ಮ ಕುತೂಹಲದ ದೆಸೆಯಿಂದ ಇನ್ನೇನಾದರೂ ಅನಾಹುತ ಮಾಡಬಹುದೆಂದು ಶಂಕಿಸಿ ಅಣ್ಣನೇ ಅಲ್ಲೊಂದು ಟುವಿ ಹಕ್ಕಿ ಗೂಡು ಕಟ್ಟಿದೆ ಎಂದು ಹೇಳಿದರು. ನಾವು ದೂರದಿಂದಲೇ ಅಲ್ಲಿರುವ ಎಲ್ಲಾ ಗಿಡಗಳನ್ನು ನೋಡಿದೆವು. ನಮಗೆ ಯಾವ ಗೂಡು ಕಾಣಲಿಲ್ಲ. ಕೊನೆಗೆ ಅಣ್ಣನೇ ಕ್ರೋಟನ್ ಗಿಡದ ಎಲೆಗಳನ್ನು ಹೊಲೆದು ರಚಿಸಿದ್ದ ಟುವಿ ಹಕ್ಕಿಯ ಗೂಡನ್ನು ತೋರಿಸಿದರು. ಅಣ್ಣ ಹಕ್ಕಿ ಮರಿಗಳು ರೆಕ್ಕೆ ಬಲಿತು ದೊಡ್ಡವಾಗಿ ಗೂಡು ಬಿಟ್ಟು ಹಾರಿ ಹೋಗುವವರೆಗೂ ದಿನಾ ಬೆಳಗ್ಗೆ ಅವನ್ನು ನೋಡುತ್ತಾ ಕುಳಿತಿರುತ್ತಿದ್ದರು. ನಾವು ಸ್ಕೂಲಿನಿಂದ ಬಂದ ಕೂಡಲೇ ಅಣ್ಣನ ಹತ್ತಿರ ಹೋಗಿ ಟುವಿ ಹಕ್ಕಿಯ ಬಗ್ಗೆ ಬಿಸಿ ಬಿಸಿ ಸುದ್ದಿ ಏನನ್ನಾದರೂ ಕೇಳುತ್ತಿದ್ದೆವು. ಅಣ್ಣನಿಗೆ ಸಾಹಿತ್ಯಕ್ಕಿಂತಲೂ ಹೆಚ್ಚಾಗಿ ತತ್ವಶಾಸ್ತ್ರ, ಮನಃಶಾಸ್ತ್ರ ಮತ್ತು ಪರಮಾಣು ಭೌತಶಾಸ್ತ್ರ, ಅದರಲ್ಲೂ ಕ್ವಾಂಟಮ್ ಮೆಕ್ಯಾನಿಕ್ಸ್ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಅಣ್ಣ ವಿಶ್ವವಿದ್ಯಾನಿಲಯದಲ್ಲಿ MA ತರಗತಿಗೆ ಪಾಠ ಹೇಳುವಾಗ ಅರ್ಧ ಸಾಹಿತ್ಯದ ವಿಚಾರ ಪಾಠ ಮಾಡಿದರೆ ಇನ್ನರ್ಧ ತತ್ವಶಾಸ್ತ್ರ, ಭೌತಶಾಸ್ತ್ರಗಳದ್ದೇ ಇರುತ್ತಿತ್ತೆಂದು ಅಣ್ಣನ ಪ್ರತಿಭಾವಂತ ಶಿಷ್ಯರೊಬ್ಬರು ನನಗೆ ಹಲವಾರು ಬಾರಿ ಹೇಳಿದ್ದರು. ಆದರೆ ದುರದೃಷ್ಟವಶಾತ್ ಅಣ್ಣನ ಶಿಷ್ಯರಲ್ಲಿ ಬಹುಪಾಲು ಅಣ್ಣನೊಡನೆ ಈ ವಿಚಾರಗಳನ್ನು ಚರ್ಚಿಸುವಷ್ಟು ಸಮಾನ ಯೋಗ್ಯತೆಯವರು ಇರಲಿಲ್ಲ. ಹೆಚ್ಚಿನವರು ಒಂದು ರೀತಿಯ ಸಾಹಿತ್ಯದ ಗೊಡ್ಡುಗಳೆಂದೇ ನನ್ನ ಅನಿಸಿಕೆ. ಈ ವಿಚಾರಗಳ ಬಗ್ಗೆ ಮಾತನಾಡಲು ಸಿಕ್ಕುತ್ತಿದ್ದವರು ಹೆಚ್ಚಾಗಿ GT ನಾರಾಯಣರಾಯರೊಬ್ಬರೇ ಎನಿಸುತ್ತದೆ. ಕನ್ನಡದ ವಿಚಾರದಲ್ಲಿ ವಿಜ್ಞಾನದ ಬಗ್ಗೆ ಬರೆಯುತ್ತಾರೆಂದು ಅಣ್ಣನಿಗೆ ಅವರ ಮೇಲೆ ತುಂಬಾ ಅಭಿಮಾನ. ಅಣ್ಣ ತುಂಬಾ ಗೌರವ ಅಭಿಮಾನಗಳನ್ನಿಟ್ಟುಕೊಂಡಿದ್ದ ಇನ್ನೊಬ್ಬರೆಂದರೆ RL ನರಸಿಂಹಯ್ಯನವರು. ಅವರ ಜಗತ್ತುಗಳ ಹುಟ್ಟು ಸಾವು ಪುಸ್ತಕವನ್ನಿಟ್ಟುಕೊಂಡು ಗಣಿತಶಾಸ್ತ್ರ ಪ್ರೊಫೆಸರರಾಗಿದ್ದ ಶ್ರೀ ಕೇಶವ ಹೆಗ್ಡೆಯವರ ಜೊತೆ ಅಣ್ಣ ದೀರ್ಘ ಚರ್ಚೆ ನಡೆಸುತ್ತಿದ್ದರು. ಆದರೆ ಅಣ್ಣನ ವಿಜ್ಞಾನದ ಬಗ್ಗೆಯ ಆಸಕ್ತಿ, ಅಭಿರುಚಿಗಳು ತುಂಬಾ ವಿಚಿತ್ರವಾದುದೆಂದೇ ನನಗನ್ನಿಸುತ್ತದೆ. ಅವರಿಗೆ ವಿಜ್ಞಾನದಿಂದ ಬರುವ ಅರಿವು ವಿಶ್ವ ಸೌಂದರ್ಯದ ವಿಸ್ತರಣೆಯೇ ಆಗಿರುತ್ತಿತ್ತು. ಕಲೆ ಏನನ್ನು ಪ್ರತಿಪಾದಿಸುತ್ತದೆಯೋ
ಅದಕ್ಕಿಂತ ಭಿನ್ನವಾದುದನ್ನು ವಿಜ್ಞಾನ ಪ್ರತಿಪಾದಿಸುತ್ತದೆ ಎಂದು ಅವರು ನಂಬಿರಲಿಲ್ಲ. ಶುದ್ಧ ವೈಜ್ಞಾನಿಕತೆ, ಶುದ್ಧ ಜ್ಞಾನೋಪಾಸನೆ ಇವು ಅವರಿಗೆ ಒಣ ವೇದಾಂತದಂತೆ ತುಂಬಾ ಶುಷ್ಕವಾಗಿ ಕಾಣುತ್ತಿದ್ದವು. ವಿಜ್ಞಾನವನ್ನು ಅವರು ರಸಾನುಭೂತಿಯ ರಸಪಥವನ್ನಾಗಿಯೇ ಪರಿಗಣಿಸಿದ್ದರು. ಮೊನ್ನೆ ನನ್ನ ಮಿತ್ರರೊಬ್ಬರು ಸಿಕ್ಕು, ಏನಯ್ಯ, ನಿನ್ನ ಅಣ್ಣನ ನೆನಪು ತಪ್ಪದೆ ಓದುತ್ತಾ ಇದ್ದೇನೆ. ಕುವೆಂಪು ಅವರ ಘನ ಗಂಭೀರ ವ್ಯಕ್ತಿತ್ವದ ಬಗ್ಗೆ ನೀನು ಹಾಗೆ ತಮಾಷೆಯಾಗಿ ಬರೆದಿರುವುದು ಸರಿಯಲ್ಲ. ನಿನ್ನ ಲೇಖನ ಓದುತ್ತಾ ಇದ್ದರೆ ಚಾರ್ಲಿ ಚಾಪ್ಲಿನ್ನ ಸಿನಿಮಾ ನೋಡಿದ ಹಾಗಾಗುತ್ತದೆ. ನಿಮ್ಮ ತಂದೆಯವರ ಬಗ್ಗೆ ನಿನಗೂ ಕೊಂಚವಾದರೂ ಗೌರವ ಬೇಡವೇನಯ್ಯ ಎಂದು ಆಕ್ಷೇಪಿಸಿ ಮೊದಲೇ ಗೊಂದಲಮಯವಾಗಿರುವ ನನ್ನ ತಲೆಯ ಗೊಂದಲವನ್ನು ಹೆಚ್ಚಿಸಿದರು. ಅವರು ಅಣ್ಣನ ಜೀವನದ ಗಂಭೀರ ಸಂದೇಶಗಳನ್ನು, ಅವುಗಳನ್ನು ಚಿತ್ರಿಸುವ, ವಿವರಿಸುವ, ಜೀವನ ಸಂಗತಿಗಳನ್ನು, ಘಟನೆಗಳನ್ನು ವಿವರಿಸುವುದು ಬಿಟ್ಟು ಹಜಾಮತ್ತಿನ ಅವಾಂತರಗಳು, ನಾಯಿ ಬಾಲ ಮುರಿದಿದ್ದು ಇತ್ಯಾದಿಗಳನ್ನು ಬರೆದಿದ್ದು ತಪ್ಪು ಎಂದು ಅಭಿಪ್ರಾಯಪಟ್ಟರು. ಅನೇಕರು ಕುವೆಂಪು ಬಗ್ಗೆ ಹೀಗೆ ತಿಳಿದಿದ್ದಾರೆ. ನನಗೆ ತಿಳಿದ ಹಾಗೆ ಅಣ್ಣ ತಮಾಷೆ ವಿನೋದಗಳೊಂದಿಗೆ ಅನ್ನ ತಿನ್ನುವ ನಮ್ಮೆಲ್ಲರಂತೆ ಬದುಕಿದ್ದವರು. ಬದುಕನ್ನು ಒಂದು ವ್ರತದಂತೆ ಪರಿಗಣಿಸಿ ವ್ರತನಿಷ್ಠರಂತೆ ಅವಡುಗಚ್ಚಿ ಜೀವಿಸುತ್ತಿದ್ದುದನ್ನು ನಾನಂತೂ ಕಂಡಿಲ್ಲ. ಅಧ್ಯಾಯ 7. ತುರುಚೆ ಸೊಪ್ಪಿನ ಚಿಕಿತ್ಸೆ. ಮಲೆನಾಡಿನ ಗಂಡಸರಿಗೆ ನಾಯಿ ಸಾಕುವ ಚಾಳಿ ಸರ್ವವ್ಯಾಪಿಯಾಗಿ ಇರುವುದನ್ನು ನೋಡಿದ್ದೇನೆ. ಏಕೆ ನಾಯಿ ಸಾಕಿದ್ದೀರೆಂದು ಕೇಳಿದರೆ, ಅದರ ಪ್ರಯೋಜನಗಳಾದ ಮನೆ ಕಾಯುವುದು, ಶಿಕಾರಿ ಮಾಡುವುದು, ತೋಟಕ್ಕೆ ಮಂಗ ಬರದಂತೆ ಅಟ್ಟುವುದು ಇತ್ಯಾದಿ ನಾಯಿ ಸಾಕುವುದರ ಬಹುಮುಖಿ ಉಪಯೋಗಗಳನ್ನು ಪಟ್ಟಿ ಮಾಡಿ ನಮಗೆ ಹೇಳುತ್ತಾರೆ. ಅವರು ಹೇಳುವುದೆಲ್ಲ ನಾಯಿ ಸಾಕುವ ತಮ್ಮ ಚಾಳಿಗೆ ಕೊಡುವ ಅಧಿಕೃತ ಕಾರಣಗಳೇ ಹೊರತು ಹೆಚ್ಚಿನ ಸಂದರ್ಭಗಳಲ್ಲಿ ಈ ನಾಯಿಗಳಿಂದ ಅವರು ಹೇಳುವ ಯಾವ ಪ್ರಯೋಜನವೂ ಆಗುತ್ತಿರುವುದು ಕಂಡಿಲ್ಲ. ಮಲೆನಾಡಿನ ಗಂಡಸರಿಗೆ ನಾಯಿ ಸಾಕುವ ಚಾಳಿಯಾದರೆ ಹೆಂಗಸರಿಗೆ ದನ ಸಾಕುವ ಚಾಳಿ. ಒಣ ಹುಲ್ಲು ತಿಂದು ಮುರುಟಿಕೊಂಡಿರುವ ಮಂದೆ ದನಗಳನ್ನು ಇವರ ಮನೆ ಕೊಟ್ಟಿಗೆಯಲ್ಲಿ ನೋಡಬಹುದು. ಏಕೆ ದನ ಸಾಕಿದ್ದೀರೆಂದು ಕೇಳಿದರೆ ಆ ಪ್ರಶ್ನೆಯೇ ಅಸಂಗತವಾದುದೆಂದು ಭಾವಿಸಿ ಗೋಸೇವೆಯಂತಹ ಪರಮಾರ್ಥ ಪ್ರಯೋಜನದಿಂದ ಹಿಡಿದು ಮನೆ ಮಕ್ಕಳಿಗೆ ದೊರೆಯುವ ಹಾಲು, ತೋಟಕ್ಕೆ ದೊರೆಯುವ ಗೊಬ್ಬರ ಇತ್ಯಾದಿಗಳವರೆಗೆ ನೂರಾರು ಪ್ರಯೋಜನಗಳ ಪಟ್ಟಿಯನ್ನೇ ಅವರು ಹೇಳುತ್ತಾರೆ. ಆದರೆ ಬೆಳಗ್ಗೆ ಹಾಲು ಕರೆಯಲು ಅವರು ಒಯ್ಯುವ ಪುಟ್ಟ ಮಿಳ್ಳೆಯನ್ನು ನೋಡಿದರೆ ಆ ಹಾಳು ದನಗಳ ಮಂದೆಯನ್ನು ಕಟ್ಟಿಕೊಂಡು ಅವರು ಪಡುವ ಪಾಡಿಗೂ ಅದರಿಂದ ಅವರಿಗೆ ದೊರೆಯುತ್ತಿರುವ ಲಾಭಕ್ಕೂ ತಾಳಮೇಳವೇ ಇಲ್ಲವೆಂಬುದು ಅರಿವಿಗೆ ಬರುತ್ತದೆ. ಆದರೂ ದನ ಕಟ್ಟಿಕೊಂಡು ಮನೆಯವರಿಗೂ ಸುತ್ತಮುತ್ತನವರಿಗೂ ತೊಂದರೆ ಕೊಡುತ್ತಾ ಕಾಲಯಾಪನೆ ಮಾಡುವುದು ನಿರಂತರವಾಗಿ ನಡೆಯುತ್ತಲೇ ಇದೆ. ಇವೆಲ್ಲ ಇವರ ಸಕಾರಣ ಚರ್ಚೆಗಳೆಂದು ನಾವು ಭಾವಿಸುವುದೇ ತಪ್ಪು. ಇದಕ್ಕಿರುವ ಒಂದೇ ಸಮರ್ಪಕ ವಿವರಣೆ ಎಂದರೆ ಇದು ಇವರ ಚಾಳಿ. ಈ ಚಾಳಿ ನಮ್ಮಮ್ಮನಿಗೂ ಇದ್ದುದಕ್ಕೆ ಅವರ ತವರು ಮನೆಯೇ ಕಾರಣವೆಂದು ಅನಿಸುತ್ತದೆ. ಏಕೆಂದರೆ ಅಲ್ಲಿ ನೂರಾರು ದನ ಎಮ್ಮೆಗಳ ಹಿಂಡೇ ಇತ್ತು. ಮನೆಯ ಹಿಂಭಾಗದಲ್ಲಿ ಮನೆಗಿಂತಲೂ ವಿಸ್ತಾರವಾದ ಕೊಟ್ಟಿಗೆ ಇತ್ತು. ಆ ಕೊಟ್ಟಿಗೆ, ಅದಕ್ಕೆ ಸಂಬಂಧಿಸಿದ ಆಳುಕಾಳುಗಳು, ಅವರ ಉಸ್ತುವಾರಿ ನೋಡಿಕೊಳ್ಳಲು ನಮ್ಮ ಅಜ್ಜಿ ಮಾಡುತ್ತಿದ್ದ ಗಲಾಟೆ ಕೂಗಾಟ, ಅಲ್ಲಿ ಮೊಸರು ಕಡೆಯಲಿದ್ದ ದೊಡ್ಡ ದೊಡ್ಡ ಪಾತ್ರೆಗಳು, ದನದ ಅಕ್ಕಚ್ಚಿಗೆ ಇಟ್ಟಿದ್ದ ಮುಸುರೆ ವಾಸನೆ ಹೊಡೆಯುತ್ತಿದ್ದ ಬೃಹದಾಕಾರದ ಮರಿಗೆಗಳು ಇವನ್ನೆಲ್ಲ ನೆನೆದರೆ ಅದೊಂದು ವಿಧಾನಸೌಧದ ಸರ್ಕಾರಿ ಇಲಾಖೆಯಂತೆಯೇ ಕಾಣುತ್ತಿತ್ತು. ಅಲ್ಲೊಬ್ಬ ರಂಗಸ್ವಾಮಿ ಎನ್ನುವ ಗಾರೆಯವನು ತನ್ನ ಸಿಬ್ಬಂದಿಯೊಡನೆ ವರ್ಷವಿಡೀ ನಿರಂತರವಾಗಿ ಕಟ್ಟಿದ್ದನ್ನು ಸರಿಹೋಗಲಿಲ್ಲವೆಂದು ಬೀಳಿಸುವುದು, ಬೀಳಿಸಿದ್ದನ್ನು ತಿರುಗಿ ಕಟ್ಟುವುದು ಇದೇ ಕೆಲಸ ಮಾಡುತ್ತಾ ಖಾಯಂ ಆಗಿ ಇರುತ್ತಿದ್ದ. ಈ ಹಿನ್ನೆಲೆಯಿಂದ ಬಂದಿದ್ದರಿಂದಲೇ ಅಮ್ಮನಿಗೆ ಮೈಸೂರಿನಲ್ಲೂ ದನ ಸಾಕಬೇಕೆಂಬ ಚಪಲ ಶುರುವಾಯಿತೆಂದು ಕಾಣುತ್ತದೆ. ಆದರೆ ನಮ್ಮ ನಾಯಿ ಸಾಕುವ ಚಪಲದಿಂದ ಆಗಲೇ ಸಾಕಷ್ಟು ಚಿತ್ತಕ್ಷೋಭೆಗೆ ಒಳಗಾಗಿದ್ದ ಅಣ್ಣ ಇನ್ನು ಎಮ್ಮೆ ದನಗಳನ್ನೆಲ್ಲ ಸಾಕತೊಡಗಿದರೆ ಉಳಿಗಾಲವಿಲ್ಲವೆಂದು ಮೊದಮೊದಲು ಅಮ್ಮನ ಯೋಜನೆಯನ್ನು ನಿರಾಕರಿಸಿದ್ದರು. ಆದರೆ ಹಿಂದೆ ಈಗಿನಂತೆ ಡೈರಿಗಳಾಗಲಿ, ಹೆಚ್ಚು ಹಾಲು ಕೊಡುವ ದನಗಳನ್ನು ಕ್ರಮಬದ್ಧವಾಗಿ ಸಾಕುವವರಾಗಲಿ ಇರಲಿಲ್ಲ. ಹಾಲು, ಮೊಟ್ಟೆ ಇತ್ಯಾದಿಗಳ ಸಮೃದ್ಧಿ ಈಗಿನಂತೆ ಆಗ ನೋಡಸಿಗುತ್ತಲೂ ಇರಲಿಲ್ಲ.
ಪಡುವಾರಳ್ಳಿಯಿಂದಾಗಲಿ ಒಂಟಿಕೊಪ್ಪಲಿನಿಂದಾಗಲಿ ಹಾಲು ಮಾರುವವರು ಬರುತ್ತಿದ್ದರು. ಅಥವಾ ಹೆಂಗಸರು ಕರೆಯುವ ದನಗಳನ್ನು ಹೊಡೆದುಕೊಂಡು ಬಂದು ಮನೆಯೆದುರು ಹಾಲು ಕರೆದು ಕೊಡುತ್ತಿದ್ದರು. ಹಾಲನ್ನೇ ನೇರ ತಂದು ಅಳ ಕೊಡುವವರಂತೂ ಹಾಲಿಗೆ ಯದ್ವಾತದ್ವಾ ನೀರು ಹಾಕಿ ಕೊಡುತ್ತಿದ್ದರು. ಅವರು ನೀರು ಹಾಕಲಿ ಬಿಡಲಿ, ಅಮ್ಮ ಅವರೊಡನೆ ದಿನಾ ವಾಗ್ವಾದ ನಡೆಸುತ್ತಿದ್ದರು. ಹಾಲು ಕಾಯಿಸಿದ ಮೇಲೆ ಸರಿಯಾಗಿ ಕೆನೆ ಕಟ್ಟದಿದ್ದರೆ ಬರೇ ನೀರಿಗೆ ದುಡ್ಡು ಕೊಡುವುದಾಗಿದೆ ಎಂದು ಬೇಸರಿಸುತ್ತಿದ್ದರು. ಬೋರಮ್ಮನ ಕೈಲಿ ಯಾರಾದರೂ ಮನೆ ಹತ್ತಿರ ಬಂದು ಹಾಲು ಕರೆದು ಕೊಡುವವರಿದ್ದರೆ ಹೇಳಿ ನೋಡೆ ಎಂದು ಅನೇಕ ಸಾರಿ ಹೇಳಿ ಯಾರನ್ನಾದರೂ ಕರೆಯಿಸುತ್ತಿದ್ದರು. ನಮ್ಮ ಮನೆಗೆ ಹಾಲು ಕರೆದು ಕೊಡಲು ಬಂದ ಕೊನೆಯ ಗಿರಾಕಿ ಎಂದರೆ ಒಬ್ಬ ಮಾದಮ್ಮ ಎನ್ನುವವಳು. ಎಮ್ಮೆ ಹೊಡೆದುಕೊಂಡು ಬಂದು ಮನೆಯ ಬಳಿಯೇ ಹಾಲು ಕರೆದು ಕೊಡುತ್ತಿದ್ದಳು. ಅವಳು ಒಂದೇ ಎಮ್ಮೆ ಹೊಡೆದುಕೊಂಡು ಬಂದು 2-3 ಮನೆಗಳಿಗೆ ಹಾಲು ಕರೆದು ಕೊಡುತ್ತಾಳೆ ಎಂದು ಅವಳ ಮೇಲೆ ಬೋರಮ್ಮ ಚಾಡಿ ಹೇಳಿದ್ದರಿಂದ ಅಮ್ಮನಿಗೆ ಮಾದಮ್ಮನ ಹಾಲಿನ ಮೇಲೆ ಸಂಶಯ ಬಂತು. ಅವಳು ಹಾಲು ಕರೆಯುವಾಗ ನಾನು ಚೈತ್ರನು ಅಲ್ಲಿ ಕಾವಲಿದ್ದು ಅವಳು ನಮಗೆ ತಿಳಿಯದಂತೆ ಹಾಲಿಗೆ ನೀರನ್ನೇನಾದರೂ ಸೇರಿಸುತ್ತಾಳೋ ನೋಡಬೇಕೆಂದು ಕಾವಲು ಹಾಕಿದ್ದರು. ಆದರೆ ನಮಗೆ ಅವಳು ನೀರು ಸೇರಿಸಿದ್ದೇನೂ ಕಾಣಲಿಲ್ಲ. ಅವಳ ಎಮ್ಮೆ ಹಾಲು ನೀರಾಗಿ ಇರುವುದಕ್ಕೆ ವಿವರಣೆ ಎಂಬಂತೆ ಬೋರಮ್ಮ ಅವಳು ಎಮ್ಮೆ ಹೊಡಕೊಂಡು ಬರುವ ಮುಂಚೆ ಕಡಲೆಕಾಯಿ ಹಿಂಡಿಗೆ ಚೆನ್ನಾಗಿ ನೀರು ಸೇರಿಸಿ ಎಮ್ಮೆಗೆ ಕುಡಿಸಿ ಬಿಡುತ್ತಾಳೆಂದು, ಆದ್ದರಿಂದಲೇ ಹಾಲೆಲ್ಲ ನೀರಾಗುತ್ತದೆಂದು ಅನವಶ್ಯಕವಾಗಿ ಆರೋಪ ಮಾಡಿದಳು. ಈ ಚಿಲ್ಲರೆ ಪಂಚಾಯಿತಿಗಳ ಬಗ್ಗೆ ಎಲ್ಲ ಅಣ್ಣ ಎಷ್ಟೇ ನಿರ್ಲಿಪ್ತರಾಗಿ ದೂರ ಇದ್ದರೂ ಪ್ರತಿದಿನ ಹಾಲಿನ ಸಂಬಂಧವಾಗಿ ನಡೆಯುತ್ತಿದ್ದ ಅಮ್ಮನ ವ್ಯವಹಾರಗಳನ್ನು ಸಂಪೂರ್ಣ ಅಲಕ್ಷಿಸಲಾಗುತ್ತದೆಯೇ. ಒಂದು ದಿನ ಮಾದಮ್ಮ ಎಮ್ಮೆ ಹೊಡೆದುಕೊಂಡು ಬರದೆ ಹಾಗೆ ಹಾಲು ತಂದು ಕೊಟ್ಟಳು. ಅಮ್ಮ ಏಕೆಂದು ಕೇಳಿದ್ದಕ್ಕೆ ಅವಳ ಎಮ್ಮೆ ಕರು ಸತ್ತು ಹೋಯಿತೆಂದು, ಕರು ಇಲ್ಲದಿದ್ದರೆ ಎಮ್ಮೆ ಹಾಲು ಕೊಡುವುದಿಲ್ಲವಾದ್ದರಿಂದ ಅವಳು ಹಟ್ಟಿಯ ಪಕ್ಕದವರ ಕರು ತಂದು ಕಟ್ಟಿ ಹಾಲು ಕರೆಯುತ್ತಿದ್ದೇನೆಂದು ಹೇಳಿದಳು. ಅಮ್ಮನಿಗೆ ಅವಳ ವಿವರಣೆ ಪೂರ್ವಯೋಜಿತ ಸಂಚಿನಂತೆನ್ನಿಸಿ ಹಾಲು ಇನ್ನೂ ಹೆಚ್ಚು ನೀರಾಗಿ ಕಂಡಿತೇನೋ. ಮನೆಯ ಹತ್ತಿರ ಹಾಲು ಕರೆದು ಕೊಡುವುದಿದ್ದರೆ ಮಾತ್ರ ಹಾಲು ಕೊಳ್ಳುವುದಾಗಿ ಮಾದಮ್ಮನಿಗೆ ಹೇಳಿದರು. ಮಾರನೇ ದಿನ ಬೆಳಗ್ಗೆ ಎದ್ದಾಗ ನಮಗೊಂದು ಆಘಾತಕಾರಿ ದೃಶ್ಯ ಕಾದಿತ್ತು. ಮಾದಮ್ಮ ಹಾಲು ಕರೆಯಲು ಎಮ್ಮೆಯನ್ನೇನೋ ತಂದಿದ್ದಳು. ಆದರೆ ಕರು ಇಲ್ಲದೆ ಎಮ್ಮೆ ಹಾಲು ಕೊಡುವುದಿಲ್ಲವಾದ್ದರಿಂದ ಅವಳು ಸತ್ತ ಕರುವಿನ ಚರ್ಮ ಸುಲಿಸಿ ಅದರೊಳಗೆ ಹುಲ್ಲು ತುಂಬಿಸಿ ಹೊಲಿಸಿ ಒಂದು ಅಸಹ್ಯವಾದ ಕರುವಿನ ಗೊಂಬೆ ಮಾಡಿ ಹೊತ್ತುಕೊಂಡು ಬಂದಿದ್ದಳು. ಆ ಗೊಂಬೆಯ ಗುಳಿಬಿದ್ದ ಕಣ್ಣು ಬಾಯಿಗಳಿಂದೆಲ್ಲ ಹುಲ್ಲು ಹೊರಚಾಚಿಕೊಂಡು ಅದು ಹೊಸ ಮನೆಗಳೆದುರು ಕಟ್ಟುವ ದೃಷ್ಟಿ ಬೊಂಬೆಯಂತೆ ವಿಕಾರವಾಗಿ ಕಾಣುತ್ತಿತ್ತು. ಎಮ್ಮೆ ಅದನ್ನೇ ತನ್ನ ಕರುವೆಂದು ಪರಿಭಾವಿಸಿ ನೆಕ್ಕುತ್ತಾ ಹಾಲು ಕೊಡುತ್ತಿತ್ತು. ಅಣ್ಣನಿಗೆ ಬೆಳಗ್ಗೆ ಎದ್ದು ಈ ಕರುಣಾಜನಕ ದೃಶ್ಯ ನೋಡುವುದು 2 ದಿನಕ್ಕೆ ಅಸಹನೀಯವಾಯಿತೆಂದು ತೋರುತ್ತದೆ. 3ನೇ ದಿನ ಮಾದಮ್ಮನಿಗೆ, ನೀನು ಹಟ್ಟಿಯಿಂದಲೇ ಹಾಲು ಕರೆದು ತಂದು ಕೊಡು, ಇಲ್ಲಿಗೆ ಎಮ್ಮೆ ಹೊಡಕೊಂಡು ಬರುವ ಅಗತ್ಯವಿಲ್ಲ ಎಂದು ಹೇಳಿಬಿಟ್ಟರು. ಅಮ್ಮನ ಕಷ್ಟ ಅಮ್ಮನಿಗೆ ಗೊತ್ತು. ಹೇಗೋ ಕಷ್ಟಪಟ್ಟು ಮನೆ ಬಳಿ ಹಾಲು ಕರೆದು ಕೊಡುವ ಏರ್ಪಾಡು ಮಾಡಿದ್ದರೆ ಅಣ್ಣ ಏಕಾಏಕಿ ಹೀಗೆ ಮಾಡಿದರಲ್ಲ ಎನ್ನಿಸಿ ನೀರು ಹಾಲಿನ ವಿಷಯ ಎಲ್ಲ ಹೇಳಿ ರೇಗಾಡಿದರು. ಅಣ್ಣ ಆಗ ನೋಡು ದುಡ್ಡಿನ ಆಸೆಗೋ ಹೊಟ್ಟೆಪಾಡಿಗೋ ಅವಳು ಅದರ ಕರುವಿಗೆ ಕೊಂಚವೂ ಹಾಲು ಕುಡಿಯಲು ಬಿಡದೆ ಹಲವಾರು ಮನೆಗಳಿಗೆ ಹಾಲು ಕರೆದು ಕೊಟ್ಟು ಕರು ಸತ್ತಿರಬಹುದು. ನಿಮಗೆಲ್ಲ ಅವಳು ಅಳೆದು ಕೊಡುವ ಹಾಲು ನೋಡಿದಾಗ ಅದರಲ್ಲಿ ಸೇರಿಸುವ ನೀರು ಜ್ಞಾಪಕಕ್ಕೆ ಬಂದರೆ ನನಗೆ ಅದರ ಕರುವಿನ ಕರುಣಾಜನಕ ಸ್ಥಿತಿ ಜ್ಞಾಪಕಕ್ಕೆ ಬರುತ್ತದೆ. ನೀರು ಹಾಲು ಕುಡಿದರೂ ಪರವಾಗಿಲ್ಲ, ಆ ಕೈಕಾಲು ಸೆಟೆದುಕೊಂಡ ಕರುವಿನ ಗೊಂಬೆ ನೆಕ್ಕುತ್ತಾ ಎಮ್ಮೆ ಹಾಲು ಕರೆಯುವ ದೃಶ್ಯ ದಿನಾ ಬೆಳಗ್ಗೆ ಎದ್ದು ನೋಡುವುದು ಬೇಡ ಎಂದರು. ಅಣ್ಣ ಹಾಗೆ ಹೇಳಿದ ಮೇಲೆ ಅಮ್ಮನ ಅಂತಸ್ಸಾಕ್ಷಿ ಕುಟುಕಿದಂತಾಗಿ ಮನೆಯ ಹತ್ತಿರ ಹಾಲು ಕರೆದು ಕೊಡುವ ವಿಚಾರಕ್ಕೆ ವಿದಾಯ ಹೇಳಿದರು. ಆದರೆ ಹಾಲಿನ ಬಗ್ಗೆಯ ಅಮ್ಮನ ಆಕ್ಷೇಪಣೆಗಳು ಮುಂದುವರಿದೇ ಇದ್ದವು. ಆಗಾಗ ಮನೆಗೆ ಹಾಲು ತಂದು ಕೊಡುವ ವರ್ತನೆಯವರನ್ನು ಬದಲಾಯಿಸುತ್ತಲೇ ಇದ್ದರು. ಹಾಲು ಕೊಡುವವರು ಅಷ್ಟೇ. 4 ದಿನ ಒಳ್ಳೆ ಹಾಲು ಕೊಟ್ಟವರು ಆಮೇಲೆ ನಿಧಾನವಾಗಿ ನೀರು ಸೇರಿಸಲು ಶುರು ಮಾಡುತ್ತಿದ್ದರು. ಹೀಗಾಗಿ ಅಣ್ಣ ಕೊನೆಗೆ ಒಂದು ದಿನ ಅಮ್ಮನ ದನ ಸಾಕುವ ಯೋಜನೆಗೆ ಸಮ್ಮತಿಸಲೇಬೇಕಾಯಿತು. ಆದರೆ ಅದು ಬಾಣಲೆಯಿಂದ ಬೆಂಕಿಗೆ ಹಾರಿದಂತಾಯಿತೇ ಹೊರತು ಯಾವ ಸಮಸ್ಯೆಗಳೂ ಪರಿಹಾರವಾಗಲಿಲ್ಲ.
ಬೋರಮ್ಮನ ಗಂಡನು ಕುಂಬಾರ ಕೊಪ್ಪಲಿಗೆ ಹೋಗಿ ಒಂದು ಎಮ್ಮೆ 200 ರೂಪಾಯಿಗೆ ವ್ಯಾಪಾರ ಮಾಡಿ ತಂದರು. ನಮ್ಮ ಮನೆ ಹಿಂದುಗಡೆ ಇದ್ದ ಶೆಡ್ಡಿನ ಪಕ್ಕ ಅಣ್ಣ ಒಂದು ಕೊಟ್ಟಿಗೆ ಕಟ್ಟಿಸಿದರು. ಆ ಕೊಟ್ಟಿಗೆಗೆ ಹುಲ್ಲು ದಾಸ್ತಾನು ಮಾಡಲು ಒಂದು ಅಟ್ಟ ಸಹ ಇತ್ತು. ನಮ್ಮ ಮನೆಯ ಪರಿಸ್ಥಿತಿ ಮತ್ತು ನಮ್ಮ ಜೀವನ ಕ್ರಮಗಳು ಅಮ್ಮನ ತವರು ಮನೆಯಲ್ಲಿದ್ದಂತೆ ಖಂಡಿತ ಇರಲಿಲ್ಲ. ಅಲ್ಲಿದ್ದ ಅಸಂಖ್ಯ ಆಳುಕಾಳುಗಳು, ಗದ್ದೆ ತೋಟಗಳು ಒಂದೂ ಇಲ್ಲದ ನಾವು ಪೇಟೆಯಲ್ಲಿ ದನ ಕಟ್ಟಿಕೊಂಡು ಏಗ ಬೇಕಾದ ತೊಂದರೆಗೆ ಸಿಕ್ಕಿಕೊಂಡೆವು. ನೀರು ಸೇರಿಸದ ಹಾಲಿಗಾಗಿ ದನ ಕಟ್ಟಿಕೊಂಡು ಅಮ್ಮ ಪಡುತ್ತಿದ್ದ ಪಾಡು, ಕಷ್ಟ ನನ್ನ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರಿತೆಂದರೆ, ನನ್ನ ಜೀವಮಾನದಲ್ಲಿ ಎಷ್ಟೇ ನೀರು ಹಾಲು ಕುಡಿದರೂ ಚಿಂತೆಯಿಲ್ಲ. ದನ ಎಮ್ಮೆ ಮಾತ್ರ ಕಟ್ಟಬಾರದೆಂದು ಚಿಕ್ಕವನಿದ್ದಾಗಲೇ ತೀರ್ಮಾನಿಸಿದೆ. ಕೊಟ್ಟಿಗೆ ಕೆಲಸ ಮಾಡಲು ನಮ್ಮ ಮನೆಗೆ ತಲಪುರುಕಿ ಎನ್ನುವ ವಿಚಿತ್ರ ಹೆಂಗಸೊಬ್ಬಳು ಬರುತ್ತಿದ್ದಳು. ಅವಳಿಗೆ ತಲಪುರುಕಿ ಎಂದು ಯಾಕೆ ಹೆಸರು ಬಂತೋ ಗೊತ್ತಿಲ್ಲ. ಅವಳ ತಲೆ ಕೂದಲು ಯಾವಾಗಲೂ ಕೆದರಿಕೊಂಡಿರುತ್ತಿದ್ದುದರಿಂದ ಹಾಗೆಂದು ಕರೆಯುತ್ತಿರಬಹುದು. ಅವಳಿಗೆ ಆಗಾಗ ದೆವ್ವ ಮೈಮೇಲೆ ಬರುತ್ತದೆಂದು ಬೋರಮ್ಮ ಹೇಳುತ್ತಿದ್ದಳು. ನಾವು ದೆವ್ವ ಅವಳ ಮೇಲೆ ಕುಳಿತು ಸವಾರಿ ಮಾಡುವುದನ್ನು ನೋಡಲು ಕಾತರರಾಗಿದ್ದೆವು. ಬೆಳಗ್ಗೆ ಅಮ್ಮ ಹಾಲು ಕರೆದಾದ ಮೇಲೆ ಆಕೆ ಎಮ್ಮೆಯನ್ನು ಮೇಲು ಮನೆ ಹೊರಗೆ ಒಯ್ದು ರಸ್ತೆ ಬದಿಯ ಯಾವುದಾದರೂ ತಂತಿ ಕಂಬಕ್ಕೆ ಕಟ್ಟಿ ಬರುತ್ತಿದ್ದಳು. ರಸ್ತೆ ಅಕ್ಕಪಕ್ಕ ಬೆಳೆದಿರುತ್ತಿದ್ದ ಹುಲ್ಲನ್ನು ಎಮ್ಮೆ ಮೇಯುತ್ತಿತ್ತು. ಅವಳು ಎಮ್ಮೆ ಕಟ್ಟಲು ಒಯ್ದಾಗೊಮ್ಮೆ ಅವಳಿಗೆ ಮೈಮೇಲೆ ದೆವ್ವ ಬಂತು. ಅವಳ ಮೇಲೆ ಯಾವ ದೆವ್ವವೂ ಕುಳಿತು ಸವಾರಿ ಮಾಡುತ್ತಿರಲಿಲ್ಲ. ದೆವ್ವ ಬರುವುದು ಎಂದರೆ ಮೈಮೇಲಿನ ಪರಿವೇ ಇಲ್ಲದವಳಂತೆ ನಿಂತು ಏನೇನೋ ಮಾತನಾಡಲು ಶುರು ಮಾಡುತ್ತಿದ್ದಳು. ಎಮ್ಮೆ ಕಟ್ಟಲು ಒಯ್ದಾಗ ಕಟ್ಟುವ ಮೊದಲೇ ಅವಳಿಗೆ ದೆವ್ವ ಬಂದಿದ್ದರಿಂದ ದಾರದ ಸಿಂಬಿಯೊಳಗೆ ಕಾಲಿಟ್ಟುಕೊಂಡು ಮೈಮೇಲಿನ ಪರಿವೇ ಇಲ್ಲದವಳಂತೆ ನಿಂತಿದ್ದಳು. ಎಮ್ಮೆ ಮೇಯಲು ದಾರ ಎಳೆದುಕೊಂಡು ಮುಂದುವರೆದಿದ್ದರಿಂದ ಹಗ್ಗದ ಸಿಂಬಿ ಕಾಲಿನ ಸುತ್ತ ಬಿಗಿದು ಅವಳು ದಪ್ಪನೆ ಬಿದ್ದಳು. ಬೋರಮ್ಮ ತಲೆಪುರುಕಿ ದೆಯ್ಯ ಬಂದು ಬಿದ್ದೋಗಿದ್ದಾಳೆ ಎಂದು ಕೂಗಿಕೊಂಡು ಕೆಲಸ ಬಿಟ್ಟು ಓಡಿದಳು. ಕೆಳಗೆ ಬಿದ್ದವಳ ಮೇಲೆ ದೆವ್ವ ಹೇಗೆ ಸವಾರಿ ಮಾಡುತ್ತೆ ನೋಡಬೇಕು ಎಂದು ಮತ್ತು ಎಮ್ಮೆ ಎಳೆದು ನಿಲ್ಲಿಸಲು ಅವಳೊಬ್ಬಳ ಕೈಲಿ ಸಾಧ್ಯವಾಗುವುದಿಲ್ಲವೆಂದು ನಾನು ಚೈತ್ರ ಸಹಾಯಕ್ಕೆ ಓಡಿದೆವು. ಕಾಲಿಗೆ ಹಗ್ಗ ಸುತ್ತಿಕೊಂಡಿದ್ದ ಅವಳನ್ನು ಎಮ್ಮೆ ಬೀದಿಯಲ್ಲಿ ದರದರ ಎಳೆಯುತ್ತಾ ಇತ್ತು. ನಾವು 3 ಜನವು ಎಮ್ಮೆ ಹಿಡಿದು ನಿಲ್ಲಿಸಬೇಕಾದರೆ ತುಂಬಾ ಕಷ್ಟವಾಯಿತು. ಬೋರಮ್ಮ ಈ ಎಮ್ಮೆಗೆ ಮೂಗುದಾರ ಇಲ್ಲದಿರುವುದರಿಂದ ಅದನ್ನು ನಿಯಂತ್ರಿಸುವುದು ಕಷ್ಟವಾಗುತ್ತಿದೆ ಎಂದು ಹೇಳಿ ಪಡುವಾರಳ್ಳಿಯಿಂದ ಒಬ್ಬ ಮೂಗು ಚುಚ್ಚುವವನನ್ನು ಕರೆದುಕೊಂಡು ಬಂದು ಮೂಗಿಗೆ ತೂತ ಕೊರೆದು ದಾರ ಹಾಕಿಸಿದಳು. ಎಮ್ಮೆ ರಸ್ತೆ ಮೇಲೆ ಎಳೆದಿದ್ದರಿಂದ ತಲೆಪುರುಕಿಗೆ ಅಲ್ಲಲ್ಲಿ ತರಚು ಗಾಯಗಳಾಗಿದ್ದವು. ಸಂಜೆ ಅವಳ ಗಂಡ ಬಂದು ಅಣ್ಣನ ಹತ್ತಿರ ಅವಳ ಮೈಮೇಲೆ ಬರುವ ದೆವ್ವದ ಬಗ್ಗೆ ಏನೇನೋ ವಿವರಣೆ ಕೊಡುತ್ತಿದ್ದ. ಕೊನೆಯಲ್ಲಿ ಅವಳಿಗೆ ದೆವ್ವ ಹಿಡಿದಾಗ ಅವಳ ತಲೆ ಮೇಲೆ ಒಂದು ಬಕೆಟ್ ತಣ್ಣೀರು ಹೊಯ್ದರೆ ದೆವ್ವ ಅವಳನ್ನು ಬಿಟ್ಟು ಓಡಿ ಹೋಗುತ್ತದೆಂದು ಅಣ್ಣನಿಗೆ ಅವಳ ದೆವ್ವ ಬಿಡಿಸುವ ಸುಲಭೋಪಾಯವನ್ನು ಸೂಚಿಸುತ್ತಿದ್ದುದು ಮಾತ್ರ ನನಗೆ ನೆನಪಿನಲ್ಲಿ ಉಳಿದಿದೆ. ಈ ಎಲ್ಲ ಅವಾಂತರಗಳಿಂದ ನಮ್ಮ ಎಮ್ಮೆಗೆ ರೇಗಿ ಹೋಯ್ತು. ಅದು ಮೂಗುದಾರ ಹಾಕಿದ ಮಾರನೇ ದಿನದಿಂದ ಅದರ ಕರು ಒಂದು ಬಿಟ್ಟು ಇನ್ಯಾರು ಕೆಚ್ಚಲಿಗೆ ಕೈ ಹಾಕಿದರೂ ಜಾಡಿಸಿ ಒದೆಯಲು ಶುರು ಮಾಡಿತು. ಬೋರಮ್ಮನೂ ಅಮ್ಮನೂ ಸೇರಿಕೊಂಡು ಅದರ ಹಿಂಗಾಲುಗಳನ್ನೆಲ್ಲ ಕಟ್ಟಿ ಹಾಲು ಕರೆಯಲು ಏನೇನೋ ಪ್ರಯತ್ನ ಮಾಡಿದರು. ಆದರೆ ಎಮ್ಮೆ ಅದರಿಂದೆಲ್ಲ ಇನ್ನಷ್ಟು ಗಾಬರಿಯಾಗಿ ಕೊಟ್ಟಿಗೆಯಲ್ಲೆಲ್ಲ ಜಿಂಕೆಯಂತೆ ಕುಣಿದಾಡಿ ಕೊಟ್ಟಿಗೆಯ ಸಿಮೆಂಟು ನೆಲದ ಮೇಲೆ ಜಾರಿ ದೊಪ್ಪನೆ ಬಿತ್ತು. ಅಣ್ಣ ಹಾಗೆಲ್ಲ ಗಡಿಬಿಡಿ ಮಾಡಿ ಅದಕ್ಕೆ ಇನ್ನಷ್ಟು ಗಾಬರಿ ಮಾಡಬೇಡಿ ಎಂದು ಎಷ್ಟು ಹೇಳಿದರೂ ಅವರಿಬ್ಬರೂ ಕಿವಿಗೊಡಲಿಲ್ಲ. ಬೋರಮ್ಮ ಎಮ್ಮೆ ಹಾಲು ಕರೆಯದೆ ಹಾಗೆ ಬಿಟ್ಟರೆ ಅದು ಇಂಗಿ ಹೋಗಿ ಆಮೇಲೆ ಅದರ ಕೆಚ್ಚಲಲ್ಲಿ ಹಾಲೇ ಬರುವುದಿಲ್ಲ ಎಂದು ಅಮ್ಮನಿಗೆ ಹೇಳಿ ದಿಗಿಲಿಕ್ಕಿಸಿದಳು. ಬೋರಮ್ಮ ಮಾರನೇ ದಿನ ಬಂದವಳು ಎಮ್ಮೆ ಕೆಚ್ಚಲಿಗೆ ತುರುಚೆ ಸೊಪ್ಪು ತಂದು ತಿಕ್ಕಿದರೆ ಅದು ತುರಿಕೆ ತಡೆಯಲಾರದೆ ಹಾಲು ಕರೆಯಲು ಬಿಡುತ್ತೆ ಎಂದು ತನ್ನ ಅಮೂಲ್ಯ ಸಲಹೆ ಕೊಟ್ಟಳು. ಅವಳ ಮನೆ ಹತ್ತಿರ ದನ ಸಾಕಿಕೊಂಡಿದ್ದವರೊಬ್ಬರು ಅವಳಿಗೆ ಉಪಾಯ ಹೇಳಿಕೊಟ್ಟರಂತೆ. ಸರಿ, ಅಮ್ಮ ನಮಗೆ ಅವಳನ್ನು ಕರಕೊಂಡು ಹೊಲಕ್ಕೆ ಹೋಗಿ ತುರುಚೆ ಸೊಪ್ಪು ಹುಡುಕಿ ತರಲು ಹೇಳಿದರು. ಏಕೆಂದರೆ ನಮಗೆ ತುರುಚೆ ಸೊಪ್ಪು ಯಾವುದೆಂದು ಗುರುತಿಸಲು ಗೊತ್ತಿರಲಿಲ್ಲ. ತುರುಚೆ ಸೊಪ್ಪು ತಂದು ಅದರ ಕೆಚ್ಚಲಿಗೆ ತಿಕ್ಕಿದರೂ ಯಾವ ಪ್ರಯೋಜನವೂ ಆಗಲಿಲ್ಲ.
ನಮ್ಮೆಲ್ಲರ ಮೈಕೈಗೂ ತುರಿಚೆ ಸೊಪ್ಪು ತಾಗಿ ಭಯಂಕರ ತುರಿಕೆ ಎದ್ದಿತೇ ಹೊರತು ಎಮ್ಮೆ ಮಾತ್ರ ಹಾಲು ಕೊಡಲು ನಿರಾಕರಿಸಿತು. ಅಧ್ಯಾಯ 8. ತಮ್ಮಣ್ಣನ ಸಮೀಕರಣ. ಬೆಳಗ್ಗೆ ಎದ್ದು ಬಹಳ ಮುಂಚೆಯೇ ಹಾಲು ಕರೆಯಬೇಕಾಗುವುದರಿಂದ ಬೋರಮ್ಮನು ತಲೆ ಪುರುಕಿಯೂ ಬಂದಿರುತ್ತಿರಲಿಲ್ಲ. ಆಗೆಲ್ಲ ಕೊಟ್ಟಿಗೆಯಲ್ಲಿ ಅಮ್ಮನ ಸಹಾಯಕ್ಕೆ ನಾನೋ ಚೈತ್ರನೋ ಹೋಗಿ ಕರು ಹಿಡಿದುಕೊಳ್ಳುವುದೋ ಇಲ್ಲವೇ ಎಮ್ಮೆ ಮೂಗುದಾರ ಹಿಡಿದು ನಿಲ್ಲುವುದೋ ಮಾಡುತ್ತಿದ್ದೆವು. ಆದರೆ ಎಮ್ಮೆ ಸಾಕುವಾಗ ನಾವು ಅಮ್ಮನಿಗೆ ಕೊಟ್ಟಿಗೆಯೊಳಗಿನ ಸಹಾಯಕ್ಕಿಂತ ಕೊಟ್ಟಿಗೆ ಹೊರಗಿನ ಸಹಾಯ ಮಾಡಿದ್ದೇ ಹೆಚ್ಚು. ಮನೆಯಲ್ಲಿ ಎಮ್ಮೆ ಕಟ್ಟಿದ ಮೇಲೆ ನಮ್ಮ ಕಾರ್ಯಕ್ಷೇತ್ರ ಮತ್ತು ಚಟುವಟಿಕೆಗಳು ಹೆಚ್ಚಿದವು. ಅವುಗಳಿಂದ ದಿನವೂ ಒಂದಲ್ಲ ಒಂದು ತರದ ರಗಳೆ ಕಿರಿಕಿರಿಗಳು ಇದ್ದೇ ಇರುತ್ತಿದ್ದವು. ಎಷ್ಟೋ ದಿನ ಅಮ್ಮ ಎಮ್ಮೆ ಇವತ್ತು ಹಾಲನ್ನೇ ಕೊಡಲಿಲ್ಲ ಎಂದು ಪೆಚ್ಚು ಮೋರೆ ಹಾಕಿಕೊಂಡು ಖಾಲಿ ಹಾಲಿನ ಪಾತ್ರೆಯೊಂದಿಗೆ ಹಿಂದಿರುಗುತ್ತಿದ್ದರು. ಕೆಲವೊಮ್ಮೆ ರಾತ್ರಿ ಯಾವಾಗಲೋ ಕರು ಕಣ್ಣಿ ಬಿಚ್ಚಿಕೊಂಡು ಎಮ್ಮೆ ಕೆಚ್ಚಲಲ್ಲಿ ಒಂದು ತೊಟ್ಟು ಹಾಲಿಲ್ಲದಂತೆ ಕುಡಿದಿರುತ್ತಿತ್ತು. ಬೋರಮ್ಮ ಕೊಂಡು ತಂದ ಎಮ್ಮೆ ಮೂಗು ಚುಚ್ಚಿದ್ದಕ್ಕೆ ರೇಗಿ ಹಾಲು ಕೊಡುವುದನ್ನೇ ನಿಲ್ಲಿಸಿದ ಮೇಲೆ ಅದು ಕರು ಹಾಕುವವರೆಗೆ ಕಾಯಲಾಗುತ್ತದೆಯೇ? ಎಂತಿದ್ದರೂ ಕೊಟ್ಟಿಗೆ ಇದೆ, ಹುಲ್ಲಿದೆ, ನೋಡಿಕೊಳ್ಳುವ ಜನ ಇದ್ದೇ ಇದ್ದಾರೆ. ಒಂದರ ಜೊತೆಗೆ ಇನ್ನೊಂದು ಎಂದು ಅಮ್ಮ ಇನ್ನೂ ಒಂದು ಎಮ್ಮೆ ಕೊಂಡರು. ಎಮ್ಮೆಗಳೇನೋ ಬಂದವು, ಹಾಲು ಮೊಸರು ದೊರೆಯಿತು. ಆದರೆ ನಾವು ನಿಧಾನವಾಗಿ ಆಳುಗಳ ಅಡಿಯಾಳುಗಳಾಗುತ್ತಾ ಹೋದೆವು. ಅವರೇನಾದರೂ ಒಂದೆರಡು ದಿನ ತಪ್ಪಿಸಿಕೊಂಡರೆ ಅಮ್ಮನಿಗೆ ಸಗಣಿ ಬಾಚುವುದರಿಂದ ಹಿಡಿದು ಮನೆಗೆಲಸದವರೆಗೂ ಬೆನ್ನು ಮುರಿಯುವಷ್ಟು ಕೆಲಸ ಬೀಳುತ್ತಿತ್ತು. ಒಂದೆರಡು ಸಾರಿ ಅಣ್ಣನು ಬೆಳಗ್ಗೆ ಎದ್ದು ಸಗಣಿ ಬಾಚಿ ನಮ್ಮ ನುಗ್ಗೆ ಮರದ ಹತ್ತಿರ ತೋಡಿದ್ದ ಗೊಬ್ಬರದ ಗುಂಡಿಗೆ ಹಾಕಿ ಬಂದಿದ್ದು ನನಗೆ ನೆನಪಿದೆ. ಜೊತೆಗೆ ಎಮ್ಮೆ ದನ ಸಾಕುವುದು ಒಂದು ಭಾರಿ ದೊಡ್ಡ ವ್ಯವಹಾರ ಎನ್ನುವಂತೆ ಬೋರಮ್ಮ ದಿನ ಅದು ತರಬೇಕು, ಇದು ತರಬೇಕು, ಬರೀ ಭತ್ತದ ಹುಲ್ಲು ಹಾಕಬಾರದು, ರಾಗಿ ಹುಲ್ಲು ಹಾಕಬೇಕು, ಫಾರಮ್ಮಿನ ಹಸಿ ಹುಲ್ಲು ತರಿಸಬೇಕು ಎಂದೆಲ್ಲ ಹೇಳುತ್ತಿದ್ದಳು. ದಿನ ಫಾರಮ್ಮಿನ ಲಾರಿ ಒಂದು ಬಂದು ಒಂದು ಹೊರೆ ಹಸಿ ಹುಲ್ಲನ್ನು ಮನೆ ಬಾಗಿಲಿನೆದುರು ದೊಪ್ಪನೆ ಹೊತ್ತುಹಾಕಿ ಹೋಗುತ್ತಿತ್ತು. ಬೋರಮ್ಮ ಕೆಲಸಕ್ಕೆ ಚಕ್ಕರ್ ಹೊಡೆದ ದಿನ ನಾವು ಯಾರಾದರೂ ಲಾರಿ ಬರುವುದನ್ನು ಕಾಯುತ್ತಾ ಬಾಗಿಲ ಬಳಿ ನಿಂತು ಲಾರಿ ಹುಲ್ಲಿನ ಹೊರೆ ಹಾಕಿದ ಕೂಡಲೇ ಹೊತ್ತೊಯ್ದು ಕೊಟ್ಟಿಗೆಯಲ್ಲಿಡುತ್ತಿದ್ದೆವು. ತಡ ಮಾಡಿದ ದಿನ ನಾವು ಬಂದು ಹುಲ್ಲಿನ ಹೊರೆ ಒಯ್ಯುವುದರೊಳಗೆ ಬೀದಿ ದನಗಳು ಹೊರೆಯನ್ನು ಅರ್ಧಕ್ಕರ್ಧ ಖಾಲಿ ಮಾಡುತ್ತಿದ್ದವು. ತಮ್ಮ ಓದು ಬರಹದೊಳಗೆ ಮುಳುಗಿರುತ್ತಿದ್ದ ಅಣ್ಣನಿಗೆ ಇವೆಲ್ಲ ಕಿರಿಕಿರಿ ಉಂಟು ಮಾಡದಂತೆ ಅಮ್ಮ ಆದಷ್ಟು ಜಾಗೃತಿ ವಹಿಸುತ್ತಿದ್ದರು. ಆದರೂ ಅಣ್ಣ ಮನೆಯ ಯಜಮಾನರಾಗಿದ್ದರಿಂದ ಅಮ್ಮನ ಕೊಟ್ಟಿಗೆಯ ಕಾರುಬಾರುಗಳನ್ನು ಸಂಪೂರ್ಣ ಅಲಕ್ಷಿಸಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಅಣ್ಣ ನಮ್ಮನ್ನು ಗಾಣದಿಂದ ಎಣ್ಣೆ ತೆಗೆಯುವಲ್ಲಿಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿದರು. ಅಮ್ಮ ಅಂಗಡಿಯಲ್ಲಿ ದೊರೆಯುವ ಕಡಲೆಕಾಯಿ ಹಿಂಡಿ ಮಷೀನುಗಾಣದ್ದೆಂದು ಅದರಲ್ಲಿನ ಎಣ್ಣೆ ಅಂಶವನ್ನು ಸಂಪೂರ್ಣ ತೆಗೆದಿರುವುದರಿಂದ ಎಮ್ಮೆ ಹಾಲಿನಲ್ಲಿ ಬೆಣ್ಣೆಯೇ ಹೆಚ್ಚಿಗೆ ಬರುತ್ತಿಲ್ಲವೆಂದು ದೂರಿದರು. ಅಣ್ಣ ಅವರು ಕಾಲೇಜಿಗೆ ಹೋಗುತ್ತಾ ಅಲ್ಲೊಂದು ಎಣ್ಣೆಗಾಣ ಇರುವುದನ್ನು ನೋಡಿದ್ದೇನೆಂದು ಹೇಳಿದರು. ನಾನು ಚೈತ್ರ ಇಬ್ಬರು ನಮಗೆ ಅದೆಲ್ಲಿದೆ ತೋರಿಸಿ, ಆಮೇಲೆ ನಾವೇ ಹೋಗಿ ಹಿಂಡಿ ತರುತ್ತೇವೆಂದು ಅಣ್ಣನನ್ನು ಪೀಡಿಸಿದ್ದರಿಂದ ಅಣ್ಣ ನಮ್ಮನ್ನು ಅಲ್ಲಿಗೆ ಕರೆದೊಯ್ಯಲು ಒಪ್ಪಿದರು. ನಮಗೆ ಹಿಂಡಿ ತರುವುದಕ್ಕಿಂತ ಬೀಜದಿಂದ ಎಣ್ಣೆ ತೆಗೆಯುವುದು ಹೇಗೆಂಬುದನ್ನು ನೋಡುವುದು ಮುಖ್ಯವಾಗಿತ್ತು. ಅಣ್ಣ ಕಾಲೇಜಿಗೆ ಹೋಗುವ ದಾರಿಯಲ್ಲಿ ಒಂಟಿಕೊಪ್ಪಲು ಹಳ್ಳಿಯ ಒಂದು ಮೂಲೆಯಲ್ಲಿ ಎಣ್ಣೆಗಾಣ ಇತ್ತು. ನಾವು ಗಾಣದ ಬಳಿಗೆ ಹೋಗುವುದಕ್ಕಿಂತ ಎಷ್ಟೋ ಮುಂಚೆಯೇ ಕೊಯ್ಯೋ ಎಂದು ಆನೆ ಗೀಳಿಟ್ಟಂತೆ ಗಾಣದ ಸದ್ದು ಕೇಳಿಸಿದು. ಇಷ್ಟು ಕರ್ಕಶವಾಗಿ ಆರ್ಭಟ ಮಾಡುತ್ತಿರುವುದೇನು ಎಂದು ಅಣ್ಣನು ಕೇಳಿದಾಗ ಅಣ್ಣ ಅದೇ ಎಣ್ಣೆ ತೆಗೆಯುವ ಗಾಣ ಎಂದರು. ಹಾಗೆ ಕೂಗಿಕೊಳ್ಳುತ್ತಾ ಇರುವುದೇನು? ಯಾಕೆ ಬೊಬ್ಬೆ ಹೊಡೆಯುತ್ತಾ ಇದೆ? ಅಲ್ಲಿಗೆ ಹೋಗುವುದರಿಂದ ಏನೂ ಅಪಾಯ ಇಲ್ಲವೇ? ನಾವು ಹತ್ತಿರ ಹೋಗಿ ನೋಡಬಹುದೇ? ಚಿಕ್ಕ ಹುಡುಗರನ್ನೆಲ್ಲ ಹತ್ತಿರ ಬಿಡುತ್ತಾರಾ? ಗಾಣದ ಕರ್ಕಶನಾದಕ್ಕೆ ಗಾಬರಿಯಾದ ನಾವು ಅಣ್ಣನಿಗೆ ಉತ್ತರ ಕೊಡಲು ಅಸಾಧ್ಯವಾದಷ್ಟು ವೇಗವಾಗಿ ಪ್ರಶ್ನೆಗಳ ಮಳೆಗರೆದವು. ಅಣ್ಣ ಕೊಂಚ ತಡೆಯಿರಿ, 2 ಹೆಜ್ಜೆ ಹೋದರೆ ಗಾಣ ಸಿಕ್ಕುತ್ತೆ, ಅಲ್ಲಿ ಅಪಾಯಕಾರಿಯಾಗಿದ್ದು ಏನೂ ಇಲ್ಲ ಎಂದು ಧೈರ್ಯ ಕೊಟ್ಟರು. ನಾವು ಎಣ್ಣೆ ತೆಗೆಯುವ ಗಾಣ ನೋಡಿದ್ದೇ ಅದೇ ಮೊದಲು. ಆದರೆ ಈಗ ಎಲ್ಲೂ ಎಣ್ಣೆ ತೆಗೆಯುವ ಗಾಣಗಳು ಕಾಣುವುದೇ ಇಲ್ಲ.
ಈಗಿನ ಮಕ್ಕಳಿಗಂತೂ ಕಾಳುಗಳಿಂದ ಎಣ್ಣೆ ತೆಗೆಯುತ್ತಾರೆಂಬ ವರ್ತಮಾನ ಗೊತ್ತಿರುತ್ತದೆಯೇ ಹೊರತು ಅವುಗಳೆಲ್ಲ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸುವ ಸುಯೋಗದಿಂದಂತೂ ಸಂಪೂರ್ಣ ವಂಚಿತರಾಗಿದ್ದಾರೆ. ಅವತ್ತು ಅಣ್ಣನ ಜೊತೆ ನಾವು ಗಾಣದವನ ಬಳಿ ಹೋಗಿ ಅವನು ಹುಚ್ಚೆಳ್ಳಿನ ಬೀಜದಿಂದ ಎಣ್ಣೆ ತೆಗೆಯುತ್ತಿರುವುದನ್ನು ನೋಡಿದ್ದು ಈ ಕಾರಣಕ್ಕಾಗಿ ನನಗೆ ಸ್ಪಷ್ಟವಾಗಿ ನೆನಪಿನಲ್ಲಿ ಉಳಿದಿದೆ. ಒಂದೇ ಒಂದು ದೊಡ್ಡ ಮರವನ್ನು ಖಾರ ಕಡಿಯುವ ಒರಳಿನಂತೆ ಕೆತ್ತಿ ನಿಲ್ಲಿಸಿದ್ದರು. ಕಡಿಯುವ ಕಲ್ಲಿನ ಬದಲು ಇನ್ನೊಂದು ಬಲವಾದ ದಿಮ್ಮಿಯನ್ನು ಒರಳಿನೊಳಗೆ ಕೂರಿಸಿದ್ದರು. ಆ ದಿಮ್ಮಿ ತುದಿಯಿಂದ ಮತ್ತೊಂದು ಬಲವಾದ ತೊಲೆ ಹಾಗೂ ಗಾಣದ ಬುಡದಿಂದ ಒಂದು ಬಲವಾದ ತೊಲೆ ಹಾಕಿ ಅವೆರಡನ್ನೂ ಎತ್ತಿನ ನೊಗದ ಹತ್ತಿರ ಒಂದಕ್ಕೊಂದು ಸೇರಿಸಿದ್ದರು. ದೂರದಿಂದ ನೋಡಿದರೆ ಬಲವಾದ ತೊಲೆಗಳ ಒಂದು ತ್ರಿಕೋನದಂತೆ ಅದು ಕಾಣುತ್ತಿತ್ತು. ಎತ್ತಿನ ನೊಗದ ಬಳಿ ದಿಮ್ಮಿಗೆ ಕಲ್ಲಿನ ತೂಕ ಹೇರಿದ್ದರು. ಎತ್ತುಗಳು ಆ ತ್ರಿಕೋನಾಕಾರದ ತೊಲೆಗಳನ್ನು ಗಾಣದ ಒರಳಿನ ಸುತ್ತ ತಿರುಗಿಸುತ್ತಾ ಗಾಣ ಪ್ರದಕ್ಷಿಣೆ ಮಾಡುತ್ತಿದ್ದವು. ಎತ್ತುಗಳು ಮೆಲ್ಲನೆ ಸುತ್ತಿದ ಹಾಗೂ ಒರಳಿನೊಳಗೆ ತಿರುಗುತ್ತಿದ್ದ ತೊಲೆ ಬೀಜ ತಿಕ್ಕಿ ಅರೆಯುವ ಹೊಡೆತಕ್ಕೆ ಗಾಣದಿಂದ ಕುಯ್ಯೋ ಎನ್ನುವ ಕರ್ಕಶನಾದ ಹೊರಡುತ್ತಿತ್ತು. ವರ್ಷಾಂತರಗಳಿಂದ ಈ ತಿಕ್ಕುವ ಅರೆಯುವ ಕೆಲಸ ಮಾಡಿ ಮಾಡಿ ಅವನ ಗಾಣ ಮರ ತೊಲೆಗಳು ಎಲ್ಲ ನುಣುಪೆದ್ದು ಕರ್ರಗೆ ಹೊಳೆಯುತ್ತಿದ್ದವು. ಗಾಣದವನು ಎತ್ತಿನ ನೊಗದ ಹತ್ತಿರ ತೊಲೆಯ ಮೇಲೆ ಕುಳಿತುಕೊಂಡು ತೂಕಡಿಸುತ್ತಾ ಎತ್ತಿನ ಜೊತೆಯೇ ಅವನು ಸುತ್ತಿ ಬರುತ್ತಿದ್ದ. ಅವನ ಗಿರಿಗಿರಿ ಸುತ್ತುತ್ತಾ ಇದ್ದುದರಿಂದ ಅವನ ಹತ್ತಿರ ಹೋಗಿ ಮಾತನಾಡಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಅವನೇ ಗಾಣ ನಿಲ್ಲಿಸಿ ಯಾಕೆ ಬಂದಿದ್ದೆಂದು ಕೇಳಲು ಬರಬಹುದೆಂದು ಅಣ್ಣ ನಮಗೆ ಗಾಣದ ಬಗ್ಗೆ ವಿವರಿಸುತ್ತಾ ಗಾಣದ ಅಕ್ಷದ ಹೊರಗೆ ನಿಂತರು. ಅಣ್ಣ ನಮಗೆ ಗಾಣದ ಬಗ್ಗೆ ಹೇಳುತ್ತಾ ನಿಂತಿದ್ದನ್ನು ಕಂಡು ಗಾಣದ ಮೇಲೆ ಕುಳಿತಿದ್ದವನು ನಮ್ಮನ್ನು ಯಾರೋ ದಾರಿಹೋಕರೇ ಎಂದು ಭಾವಿಸಿದನೋ ಏನೋ. ಅವನ ಆ ವೃತ್ತಾಕಾರವಾಗಿ ಸುತ್ತುತ್ತಾ ಇದ್ದ ಪೀಠದಿಂದ ಇಳಿದು ಬಂದು ಕೇಳಲೇ ಇಲ್ಲ. ಕಿರೋ ಎಂದು ಕೂಗುತ್ತಿದ್ದ ಗಾಣದ ಸದ್ದಿನಲ್ಲಿ ನಾವು ಕರೆದಿದ್ದು ಅವನಿಗೆ ಕೇಳಿಸಲಿಲ್ಲ. ಅಷ್ಟರಲ್ಲಿ ಯಾರೋ ಒಬ್ಬ ದಾರಿಹೋಕ ಅಣ್ಣನ ಗುರುತು ಹಿಡಿದವನಂತೆ ನಮ್ಮನ್ನು ನೋಡಿ ಲಘುಬಗೆಯಿಂದ ನಮ್ಮತ್ತ ಬಂದವ ಅಣ್ಣನಿಂದ ಕೊಂಚ ದೂರದಲ್ಲಿ ನಿಂತು ಮೆಟ್ಟು ಬಿಚ್ಚಿಟ್ಟು ಬುದ್ಧಿಯೋರಿಗೆ ನಮಸ್ಕಾರ ಎಂದು ತುಂಬಾ ಭಕ್ತಿಯಿಂದೆಂಬಂತೆ ನಮಸ್ಕಾರ ಮಾಡಿದ. ಅಣ್ಣ ಅವನಿಗೆ ಪ್ರತಿ ನಮಸ್ಕಾರ ಮಾಡಿ ಯಾರಪ್ಪ ನೀನು ಎಂದು ಕೇಳಿದರು. ನಾನು ಟಾಂಗಾ ಮಾಯಣ್ಣ ಬುದ್ಧೆ, ನನ್ನ ಗುರ್ತು ಸಿಕ್ಲಿಲ್ವಾ ಎಂದ. ಓಹೋ, ಕುದುರೆ ಗಾಡಿ ಇಟ್ಕೊಂಡಿದೀಯಾ? ನಿಮ್ಮನ್ನು ಎಷ್ಟು ಸಾರಿ ಕಾಲೇಜಿಗೆ ಬಿಟ್ಟಿದ್ದೀನಿ, ಅದ್ಯಾಕೆ ಇಲ್ಲಿ ನಿಂತಿದ್ದೀರಿ ಗಾಣತ್ತಾವ ಎಂದು ಕೇಳಿದ. ಅಣ್ಣ ಕಡಲೆಕಾಯಿ ಹಿಂಡಿ ಸಿಕ್ಕುತ್ತದೆಯೇ ತಿಳಿಯಲು ಬಂದಿದ್ದೆಂದು ಹೇಳಿದ ಮೇಲೆ ಅವನು ಗಾಣದ ಮೇಲೆ ಕುಳಿತಿದ್ದ ಆಸಾಮಿಯನ್ನು ಯೋ ತಮ್ಮಣ್ಣ ಎಂದು ಗಟ್ಟಿಯಾಗಿ 4-6 ಬಾರಿ ಗಾಣದ ಆರ್ತನಾದವನ್ನು ಮೀರಿಸಿ ಕೂಗಿ ಕರೆದು ಅನಂತರ ಅಣ್ಣನ ಕಡೆಗೆ ತಿರುಗಿ ಗಾಣದ ತಮ್ಮಣ್ಣನಿಗೆ ಕಿವಿ ಕೊಂಚ ಮಂದ ಎಂದು ಗಾಣದ ಚಿತ್ಕಾರ ದಿನ ಕೇಳಿ ಕೇಳಿ ಅವನಿಗೆ ಹಾಗಾಗಿದೆ ಎಂದು ವಿವರಿಸಿದ. ಗಾಣದ ತಮ್ಮಣ್ಣ ಇಳಿದು ಬಂದ ಮೇಲೆ ಕಡಲೆಕಾಯಿ ಹಿಂಡಿ ಬಗ್ಗೆ ಅವನನ್ನು ಕೇಳುವುದು ಬಿಟ್ಟು ಗಟ್ಟಿಯಾಗಿ ಏನೋ ದೊಡ್ಡದಾಗಿ ಮಹಾರಾಜನಂಗೆ ಗಾಣದ ಮೇಲೆ ಕುತ್ಕೊಂಡಿದೀಯಾ? ಈ ಬುದ್ಧಿಯೋರು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಂಗೇನು ಅಷ್ಟು ಜ್ಞಾನ ಬೇಡ್ವಾ ಎಂದು ಇವನು ಇತ್ತ ಗಮನ ಕೊಡದಿದ್ದು ದೊಡ್ಡ ಅಗೌರವ ಎನ್ನುವಂತೆ ಅವನನ್ನು ಬೈದ. ಗಾಣದ ತಮ್ಮಣ್ಣ ಕಿವಿ ಸರಿಯಾಗಿ ಕೇಳದಿದ್ದಕ್ಕೋ ಏನೋ ಪೆದ್ದು ಪೆದ್ದಾಗಿ ಮಾಯಣ್ಣನ ಕಡೆಗೆ ನೋಡಿದ. ತಮ್ಮಣ್ಣ ತನ್ನ ಮುಖಭಂಗಿಯಿಂದ ಅಣ್ಣನ ಎದುರೇ ತನ್ನ ಅಜ್ಞಾನವನ್ನು ಪ್ರಕಟಿಸಿದ್ದು ನೋಡಿ ಜಿಗುಪ್ಸೆಯ ಮುಖ ಮಾಡಿಕೊಂಡ ಮಾಯಣ್ಣ ಅಣ್ಣನ ಹಿರಿಮೆಯನ್ನು ಅವನಿಗೆ ಮನವರಿಕೆ ಮಾಡಿಕೊಡಲು ಅಣ್ಣ ತುಂಬಾ ದೊಡ್ಡ ಗುರುಗಳೆಂದು ಅಣ್ಣನ ಎದುರು ಮಹಾರಾಜರು ಸಹ ಕುಳಿತುಕೊಳ್ಳದೆ ನಿಂತೇ ಮಾತಾಡುತ್ತಾರೆಂದು ತಮ್ಮಣ್ಣನಿಗೆ ಯದ್ವಾತದ್ವಾ ಕೊರೆದ. ಅವನ ದೊಡ್ಡಸ್ತಿಕೆಯ ಕಲ್ಪನೆ ಎಂಥ ಅಸಂಬದ್ಧಗಳ ಕಂತೆಯಾಗಿತ್ತೆಂದರೆ ಅಣ್ಣ ಅವನ ಹೇಳಿಕೆಗಳನ್ನು ಅನುಮೋದಿಸುವುದಕ್ಕಾಗಲಿ ನಿರಾಕರಿಸುವುದಕ್ಕಾಗಲಿ ಹೋಗದೆ ಅವನ ಕೊರೆತ ಮುಗಿಸುವುದನ್ನೇ ತಾಳ್ಮೆಯಿಂದ ಕಾದು ಅನಂತರ ನಿನ್ನ ಹತ್ತಿರ ಕಡಲೆಕಾಯಿ ಹಿಂಡಿ ಸಿಕ್ಕುತ್ತಾ ಎಂದು ತಮ್ಮಣ್ಣನನ್ನು ಕೇಳಿದರು. ತಮ್ಮಣ್ಣ ಕಡಲೆಕಾಯಿ ಹಿಂಡಿ ತೂಗಿ ಚೈತ್ರ ಹಿಡಿದುಕೊಂಡಿದ್ದ ಚೀಲಕ್ಕೆ ಸುರಿಯುತ್ತಾ ಹಿಂಡಿ ವೀಸೆ 12 ಆಣೆ ಎಂದು ಹೇಳಿದ. ಚೈತ್ರ ಅಮ್ಮನಿಂದ ಕಲಿತ ವ್ಯಾಪಾರದ ಸಂಪ್ರದಾಯದಂತೆ
ಅಯ್ಯೋ, ಅಷ್ಟೊಂದು ದುಡ್ಡಾ ಎಂದು ಆಶ್ಚರ್ಯ ಸೂಚಿಸಲು, ಅದೇನ್ ದುಬಾರಿಯಾ? 12 ಆನೆ ನಿಮ್ಮಪ್ಪೋರ ಶಪಕ್ಕೆ ಸಮ ಬುದ್ಧೇ ಎಂದು ಅಣ್ಣನೆದುರೇ ನಿಸ್ಸಂಕೋಚವಾಗಿ ಹೇಳಿದ. ನಮಗೆ ಅವಾಗ ಹಂಗೆಂದರೆ ಏನೆಂದು ಗೊತ್ತಿರಲಿಲ್ಲ. ಆದರೆ ಅವನ ಮಾತಿನಿಂದ ಅಣ್ಣನಿಗಾದ ಮುಜುಗರವನ್ನು ನೋಡಿ ಅವನ ಮಾತಿನಲ್ಲಿ ಏನೋ ರಹಸ್ಯವಾದುದು ಇದೆ ಎನ್ನಿಸಿತು. ಮಾತು ಮುಂದುವರಿಸಿದರೆ ಇನ್ನೇನನ್ನೋ ಅಣಿಮುತ್ತುಗಳನ್ನು ಉದುರಿಸುತ್ತಾನೋ ಎಂದು ಗಾಬರಿಯಿಂದ ಅಣ್ಣ, ಸರಿ ಸರಿ, ಈಗ 2 ವೀಸೆ ಹಾಕಿದ್ದೀಯಲ್ಲ, ಮತ್ತೆ ಬೇಕಾದರೆ ಹುಡುಗರನ್ನು ಕಳಿಸುತ್ತೇನೆ ಎಂದು ಸರಸರ ದುಡ್ಡೆಣಿಸಿ ವ್ಯಾಪಾರ ಮುಗಿಸಿದರು. ಹಳ್ಳಿಯವರು ವ್ಯಾಪಾರ ಮಾಡುತ್ತಾ ಪೇಟೆಯ ಮಧ್ಯಮ ವರ್ಗದವರ ಚೌಕಾಶಿ ಬಂದ್ ಮಾಡಲು ಈ ರೀತಿ ಮಾತಿನ ನಡುವೆ ಅಶ್ಲೀಲತೆಯನ್ನು ತಂದು ಗಿರಾಕಿಗಳಿಗೆ ಮುಜುಗರ ಉಂಟು ಮಾಡುವುದು ಆಗಂತೂ ಸರ್ವೇ ಸಾಮಾನ್ಯ. ಗಂಡಸರಿರಲಿ, ವಿಳೆಯದ್ದೆಲೆ ಹರುವ ಸೊಪ್ಪು ಮಾರುವ ಹೆಂಗಸರೂ ಸಹ ಮರ್ಯಾದಸ್ಥರು. ಚೌಕಾಶಿ ತಂಟೆಗೆ ಹೋಗದೆ ಆದಷ್ಟು ಬೇಗ ದುಡ್ಡು ಕೊಟ್ಟು ಓಡಿಬಿಡಬೇಕು, ಹಾಗೆ ಮಾತಾಡುತ್ತಿದ್ದರು. ಮಕ್ಕಳಿಗೆ ಆಗೆಲ್ಲ ಇರುತ್ತಿದ್ದ ಲೈಂಗಿಕ ತಿಳುವಳಿಕೆಯ ಮುಕ್ಕಾಲು ಭಾಗ ದೊರೆಯುತ್ತಿದ್ದುದೇ ಈ ಮರ್ಯಾದೆಗೆಟ್ಟ ಹಳ್ಳಿಗರ ಜಗಳ ಬೈಗುಳಗಳ ಮುಖಾಂತರ. ಅಂತೂ ಟಾಂಗಾ ಮಾಯಣ್ಣ ನಮ್ಮಪ್ಪನ ಹಿರಿಮೆಯನ್ನು ತಮ್ಮಣ್ಣನ ಎದುರು ಯದ್ವಾತದ್ವಾ ಹೊಗಳಿದ್ದರ ಅಂತಿಮ ಪರಿಣಾಮವೆಂದರೆ 12 ಆನೆ ತನ್ನ ವಿನಿಮಯ ಮೌಲ್ಯ ಕಳೆದುಕೊಂಡು ಅಪ್ಪೋರ ಶಪಕ್ಕೆ ಸಮನಾಯಿತು. ನಾವು ದಿನ ಅದೊಂದು ಪೋಲಿ ಮಾತುಗಳ ನಡವಳಿಕೆಗಳನ್ನು ಹೆರಕಿ ಮನೆಗೆ ತರುವುದು ಅಮ್ಮನಿಗೆ ದೊಡ್ಡ ಚಿಂತೆಯಾಗಿತ್ತು. ಎಲ್ಲಿ ಈ ಹುಡುಗರು ಪೋಲಿ ಬಿದ್ದು ಹಾಳಾಗಿ ಹೋಗುತ್ತಾರೋ ಎಂದು ಅಮ್ಮ ಕಳವಳದಿಂದ ಇಂಥವೆಲ್ಲ ನಮ್ಮ ಕಿವಿಗೆ ಬೀಳದಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಹಿಂಡಿ ಮನೆಗೆ ಒಯ್ದ ನಂತರ ಗಾಣದ ವಿಚಾರ ವರದಿ ಒಪ್ಪಿಸುತ್ತಾ ಚೈತ್ರ ಗಾಣದ ತಮ್ಮಣ್ಣ ಹೇಳಿದ್ದನ್ನು ಹೇಳಿ, ಏನಮ್ಮ ಹಂಗೆಂದ್ರೆ ಎಂದ. ಅಮ್ಮ ಏನು ಮಾತನಾಡದೆ ನನ್ನನ್ನು ಚೈತ್ರನನ್ನು ಒಮ್ಮೆ ದುರುದುರು ನೋಡಿ, ನೀವು ಇನ್ನು ಗಾಣದ ಹತ್ತಿರ ಹೋಗುವುದು ಬೇಡ, ಮಷೀನು ಹಿಂಡಿ ಗಾಣದ ಹಿಂಡಿಗಿಂತ ವಾಸಿ ಎಂದು ಹೇಳಿದರು. ನಮ್ಮ ಜೀವಮಾನದಲ್ಲಿ ಗಾಣ ನೋಡಿದ್ದು ಅವತ್ತೇ ಕೊನೆಯದೆಂದು ಕಾಣುತ್ತದೆ. ಗಾಣದ ತಮ್ಮಣ್ಣ, ಟಾಂಗಾ ಗಾಡಿಗಳು, ಮಾಯಣ್ಣ ಎಲ್ಲ ಭಾರತದ ಸಾಮಾಜಿಕ ಚಿತ್ರದಿಂದಲೇ ಸಂಪೂರ್ಣವಾಗಿ ಮಾಯವಾಗಿ ಹೋದರು. ಇಷ್ಟೆಲ್ಲ ಕಷ್ಟ ತಗೊಂಡರೂ ಅಮ್ಮ ದನ ಎಮ್ಮೆ ಸಾಕುವುದನ್ನು ಬಿಡಲಿಲ್ಲ. ಬೋರಮ್ಮನ ವೈದ್ಯಕೀಯವನ್ನು ಮೀರಿದಂಥ ಕಾಯಿಲೆಯಾದಾಗ ನಾವು ವೆಟರ್ನರಿ ಆಸ್ಪತ್ರೆಗೆ ಡಾಕ್ಟರನ್ನು ಕರೆತರಲು ಓಡಾಡುತ್ತಿದ್ದೆವು. ಅಣ್ಣ ಒಂದು ಪುಟ್ಟ ಪ್ರಿಫೆಕ್ಟ್ ಫೋರ್ಡ್ ಕಾರನ್ನು ಕೊಂಡರು. ಡಾಕ್ಟರ್ ಕರೆತರಲು ಅಣ್ಣ ಅನೇಕ ವೇಳೆ ಕಾರು ತರುತ್ತಿದ್ದರು. ಅಣ್ಣ ಮಾದಮ್ಮನ ಎಮ್ಮೆ ಕರು ಸತ್ತಾಗ ಅವಳು ಅದಕ್ಕೆ ಸರಿಯಾಗಿ ಹಾಲು ಕುಡಿಯಲು ಬಿಡದೆ ಸತ್ತಿರಬಹುದೆಂದು ಶಂಕಿಸಿದ್ದರು. ಆದರೆ ಅಮ್ಮ ಎಮ್ಮೆ ಸಾಕಲು ಶುರು ಮಾಡಿದ ಮೇಲೆ ಎಮ್ಮೆ ಕರುಗಳು ಸಾಯಲು ಅದೊಂದು ಕಾರಣವಲ್ಲವೆಂದು ಅವರಿಗೆ ಬಹುಬೇಗ ಮನವರಿಕೆ ಆಯಿತು. ನಮ್ಮ ಮನೆಯಲ್ಲಿ ಹುಟ್ಟಿದ ಎಮ್ಮೆ ಕರುಗಳಲ್ಲಿ ಬದುಕಿ ಉಳಿದವು ಬಹಳ ಕಡಿಮೆ. ಅವು ಚಟುವಟಿಕೆಯೇ ಇಲ್ಲದೆ ಮೊದ್ದು ಪ್ರಾಣಿಗಳಾಗಿದ್ದರಿಂದ ಹೆಚ್ಚಿಗೆ ಹಾಲು ಕುಡಿಯಲು ಬಿಟ್ಟರೂ ಅಜೀರ್ಣವಾಗಿ ಸತ್ತು ಹೋಗುತ್ತಿದ್ದವು. ನಾವು ಹಾಲು ಕರೆದು ಮಾರಿ ಹೊಟ್ಟೆ ಹೊರೆಯುವ ಬೇಕಾಗಿದ್ದರೆ ಮಾದಮ್ಮನ ಹಾಗೆ ಚರ್ಮ ಸುಲಿಸಿ ಹುಲ್ಲು ತುಂಬಿಸಬೇಕಾಗುತ್ತಿತ್ತೋ ಏನೋ. ಯಾವಾಗಲೂ ವಾಯ್ ಎಂದು ಕೂಗುತ್ತಾ ನಿಂತಲ್ಲೇ ನಿಂತಿರುತ್ತಿದ್ದ ಎಮ್ಮೆ ಕರುಗಳು ಹುಟ್ಟಿದ ಕೆಲವೇ ದಿನದೊಳಗೆ ಸಾಯುತ್ತಿದ್ದುದು, ಜಲಗಾರರ ಹಟ್ಟಿಯಿಂದ ಜನ ಬಂದು ಅವನ್ನು ತಿನ್ನಲು ಒಯ್ಯುತ್ತಿದ್ದುದು, ಸತ್ತು ತಲೆ ಜೋಲಾಡುತ್ತಿರುವ ಅವನ್ನು ಹೊತ್ತೊಯ್ಯಬೇಕಾದರೆ ಹನಿಗಣ್ಣಾಗಿ ನಾವು ಬೀಳ್ಕೊಡುತ್ತಿದ್ದುದು ವರ್ಷ ಪುನರಾವರ್ತನೆಯಾಗುತ್ತಿತ್ತು. ನಮ್ಮ ಮನೆಯಲ್ಲಿ ಸತ್ತ ಕೊನೆಯ ಕರು ಕಾಯಿಲೆಯಾಗಿ ಸತ್ತಿದ್ದಲ್ಲ, ಗೊಬ್ಬರದ ಗುಂಡಿಯ ಬಳಿ ನೇಣು ಹಾಕಿಕೊಂಡು ಸತ್ತು ಹೋಯಿತು. ಅದು ಮುರಾ ಜಾತಿಯ ಒಳ್ಳೆ ಕರುವೆಂದು ಅಮ್ಮ ಅದನ್ನು ಚೆನ್ನಾಗಿ ಸಾಕಿದ್ದರು. ಅದು ನೋಡುವುದಕ್ಕೂ ಹಾಗೇ ಇತ್ತು. ಕೊಟ್ಟಿಗೆ ತೊಳೆಯಲು ಅದನ್ನು ಕೊಟ್ಟಿಗೆಯಿಂದ ಬಿಚ್ಚಿ ತಂದು ಗೊಬ್ಬರದ ಗುಂಡಿ ಬಳಿ ಕಟ್ಟಿದ್ದರು. ಅದು ಹೇಗೋ ಆಕಸ್ಮಿಕವಾಗಿ ಕಾಲು ಜಾರಿ ಗೊಬ್ಬರದ ಗುಂಡಿಯೊಳಕ್ಕೆ ಬಿತ್ತು. ಅದನ್ನು ಕಟ್ಟಿಲ್ಲದಿದ್ದರೆ ಏನೂ ಆಗುತ್ತಿರಲಿಲ್ಲ. ಕಟ್ಟಿದ್ದರಿಂದ ಕಾಲು ನಿಲುಕದೆ ಅದರ ಕುತ್ತಿಗೆ ದಾರ ನೇಣು ಬಿದ್ದು ನಾವು ನೋಡಬೇಕಾದರೆ ಅದು ಸತ್ತು ಎಷ್ಟೋ ಹೊತ್ತಾಗಿತ್ತು. ಈ ಕರು ಈ ರೀತಿ ದುರ್ಮರಣಕ್ಕೆ ತುತ್ತಾದ ಮೇಲೆ ಅಮ್ಮನಿಗೆ ತುಂಬಾ ವ್ಯಥೆಯಾಗಿ ದನಕರು ಸಾಕುವ ಗೊಡವೆಯೇ ಬೇಡವೆಂದು ಅಂತಿಮವಾಗಿ ತೀರ್ಮಾನಿಸಿದರು. ದನಕರುಗಳನ್ನೆಲ್ಲ ಒಂದೊಂದಾಗಿ ಕೊಟ್ಟು ಖಾಲಿ ಮಾಡಿದರು. ಆ ವೇಳೆಗಾಗಲೇ ಡೈರಿ ಉದ್ಯಮ ಸಹ ಪ್ರಾರಂಭವಾಗಿದ್ದರಿಂದ ಹಾಲು ಕೊಳ್ಳುವುದು ಎಷ್ಟೇ ದುಬಾರಿಯಾದರೂ
ದನ ಎಮ್ಮೆ ಕೊಟ್ಟಿಕೊಂಡು ಏಗುವುದಕ್ಕಿಂತ ತುಂಬ ಲಾಭದ ನೆಮ್ಮದಿಯ ಬದುಕಾಗಿತ್ತು. ಅಮ್ಮನ ಹೈನುಗಾರಿಕೆಯ ಬಹುದೊಡ್ಡ ಅಧ್ಯಾಯ ಮುಕ್ತಾಯವಾಯಿತು.